ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ 2 ದಿನ ಆಗಿತ್ತು ನಮ್ಮ ಅಜ್ಜಿ, ನಮ್ಮ ಅಮ್ಮ, ಆಮೇಲೆ ನನ್ನ ತಮ್ಮ, ನನ್ನ ತಂಗಿ, ಪಾಪು ಎಲ್ಲರೂ ನಮ್ಮ ಮನೆಯಲ್ಲೇ ಇದ್ದರು. ಇವತ್ತು ಮಂಗಳವಾರ ಸಂಜೆ ಹಾಗೆ ಹೊರಡ್ತಾ ಇದ್ದಾರೆ. ಇನ್ನು ನಮ್ಮ ಅಜ್ಜಿ ನಾಳೆ ಹೊರಡ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ನಮ್ಮ ಅಪ್ಪನ ಮನೆಯಲ್ಲಿ ಇವತ್ತೊಂದು ನೈಟ್ ಇದ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಡೇ ಹೊರಡ್ತೀನಿ ಅಂತ ಹೊರಡ್ತಾ ಇದ್ದಾರೆ. ನಾನು ಹಾಗೂ ಹೆಂಗಿದ್ರು ಇಲ್ಲೇ ಅಲ್ವಾ ಇರೋದು, ಏನಾಗುತ್ತೆ ಇಲ್ಲಿಂದನೇ ಹೊರಡಿ ಪರವಾಗಿಲ್ಲ ಅಂತ ಅಂದೆ. ಆಮೇಲೆ ಅವರು ಇಲ್ಲ, ಅಲ್ಲಿ ಹೋಗ್ದಾರಂಗೆ ಹೋಗ್ಬಿಡುತ್ತೆ, ಸೊ ಅಲ್ಲಿ ಹೋಗಿ ಇವತ್ತು ಇದ್ಬಿಟ್ಟು ಬೆಳಗ್ಗೆ ಹೊರಡ್ತೀನಿ ಮನೆಗೆ ಅಂತ ಅಂದ್ಬಿಟ್ಟು ಹೋಗ್ತಿದ್ದಾರೆ. ಸೊ ಇವಾಗ ಅವ್ರು ಹೋಗೋವಾಗ ಹಾಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಟೆ. ಇವಾಗ ಅವರು ಹೊರಟಾಗಲೇ ಒಂದು 6 ಗಂಟೆ 6:30 ಏನೋ ಆಗಿತ್ತು ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಇನ್ನೂ ಕಸ ಎಲ್ಲ ಗುಡಿಸಿದ್ದೆ, ಬಟ್ ಮನೆ ಒರೆಸಿರ್ಲಿಲ್ಲ, ದೇವ್ರ ಪೂಜೆ ಮಾಡಬೇಕಾಗಿತ್ತಲ್ವ. ಇನ್ನು ಅವ್ರು ಹೋಗಿದ ತಕ್ಷಣ ಮನೆ ಒರೆಸೋದು ಬೇಡ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅದಾದಮೇಲೆ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡಿಕೊಂಡೆ. ಆಮೇಲೆ ಸ್ನಾನ ಮಾಡ್ಕೊಂಬಂದು ಪೂಜೆನೂ ಕೂಡ ಮಾಡಿದ್ದಾಯಿತು. ಇವಾಗ ಇನ್ನು ಕಾರ್ತಿಕ್ ಮಾಸದಲ್ಲಿ ನಮ್ಮ ಮನೆಯಲ್ಲಿ ಪ್ರತಿದಿನ ದೀಪ ಹಚ್ತೀವಲ್ವ, ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಅಂತ ಅಂದಮೇಲೆ ಕಂಟಿನ್ಯೂ ಹಾಗೆ ಮಾಡಬೇಕು. ಒಂದಿನೂ ಮಿಸ್ ಮಾಡ್ದಂಗೆ ಹಚ್ಕೊಂಡು ಬಂದಿದ್ದೀನಿ. ಸೊ ಅದಕ್ಕೋಸ್ಕರ ಬೇಗ ಬೇಗ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಿದ್ದಾಯಿತು. ಭಾನುವಾರ ಸೀಮಂತ ಆದಮೇಲೆ ನಾನು ವ್ಲಾಗ್ನೇ ಮಾಡ್ಕೊಳಕ್ಕಾಗಲಿಲ್ಲ. ತುಂಬಾ ಕಾಲು ಸ್ವೆಲ್ಲಿಂಗ್ ಬಂದುಬಿಟ್ಟಿತ್ತು. ಹಾಗಾಗಿ ಬಿಡು ಅಂದ್ಕೊಂಡು ನಾನು ಏನೂ ವ್ಲಾಗ್ ಮಾಡ್ಕೊಳ್ಲಿಲ್ಲ. ಇನ್ನು ನಿನ್ನೆ ಇವತ್ತು 2 ದಿನವೂ ಕೂಡ ನಮ್ಮ ಅಜ್ಜಿ, ನನ್ನ ತಂಗಿ, ನಮ್ಮಮ್ಮ ಎಲ್ಲರೂ ಕೂಡ ಇದ್ದರು. ನಮ್ಮಮ್ಮ ಅಲ್ಲಿ ಮನೆಗೂ ಹೋಗಿ ಇಲ್ಲೂ ಬರ್ತಾಯಿದ್ರು. ಸೊ ಅಲ್ಲಿ ಇಲ್ಲಿ 2 ಕಡೆನೂ ಓಡಾಡ್ತಾಯಿದ್ರು. ಇನ್ನು ನನ್ನ ತಮ್ಮ ಆಗಿರ್ಬೋದು, ಆಮೇಲೆ ನನ್ನ ತಂಗಿ, ಪಾಪು, ನಮ್ಮ ಅಜ್ಜಿ ಎಲ್ಲರೂ ಕೂಡ ಇಲ್ಲಿದ್ದರು. ಇವಾಗ ಸಂಜೆ ಅಮ್ಮನ ಮನೆಗೆ ಹೊರಟರು ಅವರು ಕೂಡ. ಇನ್ನು ನನಗೆ ಮೊನ್ನೆನೇ ಡಾಕ್ಟರ್ ಚೆಕಪ್ಪಿಗೆ ಹೋಗಬೇಕಾಗಿತ್ತು, ಆಗಿರಲಿಲ್ಲ. ಕನ್ಸಲ್ಟ್ ಮಾಡಿದ್ದಿದ್ರೆ ಆಗ್ತಿತ್ತು, ಬಟ್ ಅವತ್ತಿನ ದಿನ ನನಗೂ ಆಗ್ತಿರ್ಲಿಲ್ವಲ್ಲ, ಸುಮ್ಮನೆ ಬಿಡು ಏನಕ್ಕೆ ಇವಾಗ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟ. ಇನ್ನು ನೆನ್ನೆ ಹೋಗಬೇಕಾಗಿದ್ದು, ನೆನ್ನೆನೂ ಆಗಿರಲಿಲ್ಲ. ಕಾಲು ತುಂಬ ಸ್ವೆಲ್ಲಿಂಗ್ ಬಂದಿತ್ತಲ್ಲ, ಮತ್ತು ಕಾಲು ಬೇರೆ ತುಂಬ ನೋವ್ತಿತ್ತು ನನಗೆ ಅಂತ ಅಂದ್ಬಿಟ್ಟು ನೆನ್ನೆನೂ ಹಾಗೆ ಇದು ಮಾಡಿಕೊಂಡೆ. ಇನ್ನಿವತ್ತು ಹೋಗಲೇಬೇಕು ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ನನಗನ್ಸೋ ಪ್ರಕಾರ ಇನ್ನೊಂದು 3 ವಾರದಲ್ಲಿ ನಂಗೆ ಮಗು ಆಗ್ಬೋದು ಅಂತ ಅನಿಸುತ್ತೆ. ನೋಡೋಣ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು. ಈ ಮೆಹಂದಿ ಹಾಕ್ಕೊಂಡಿದ್ದೆಲ್ಲ ಹೋಯಿತು ನನಗೆ ಜಸ್ಟ್ 3 ಡೇಸಲ್ಲೇ. ಇಲ್ಲೆಲ್ಲ ಡಾರ್ಕ್ ಆಗಿದೆ, ಇಲ್ಲಿ ಕೂಡ ಡಾರ್ಕ್ ಆಗಿದೆ, ಬಟ್ ಇಲ್ಲಿ ಅಂಗೈಯಲ್ಲಿ ಮಾತ್ರ ಮೆಹಂದಿನೇ ಹೊರಟೋಗ್ಬಿಟ್ಟಿದೆ 2 ಕೈಯಲ್ಲೂ. ಇದೊಂಥರ ಬೇಜಾರು ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ದುಡ್ಡು ಕೊಟ್ಟು ಹಾಕ್ಸ್ಕೊಂಡಿರ್ತೀವಿ, ಅಟ್ಲೀಸ್ಟ್ 1 ವಾರನಾದರೂ ಇರಬೇಕಲ್ವ. 1 ವಾರನೂ ಇಲ್ದೆಲೆ ಓಡ್ಬಿಟ್ರೆ ಒಂಥರ ಬೇಜಾರು ಅಂತಲೇ ಹೇಳ್ಬೋದು. ಬಳೆ ಎಲ್ಲ ಹಾಕಿದ್ಮೇಲಂತೂ ನನಗೆ ಯಾಕೋ ಮನಸ್ಸೇ ಆಗ್ತಿಲ್ಲ ಇದನ್ನು ಬಿಚ್ಚೋದಕ್ಕೆ. ನನ್ನ ತಂಗಿ ಅಂತೂ ಇರಲಿ ಬಿಡು, ಪಾಪು ಆಗೋವರೆಗೂ ಇರಲಿ ಬಿಡು, ಇನ್ನೇನೋ ಹಾಸ್ಪಿಟಲ್ಗೆ ಹೋಗ್ತೀಯ ನಾವಾಗ ತೆಗಿವಂತೆ ಅಂತ ಅವಳು. ಅದೇನೋ ಹೇಳ್ತಾರಲ್ಲ ಕೆಲವೊಂದು ಟೈಮಲ್ಲಿ ಮಗುಗೆ ಈ ಒಂದು ಬಳೆ ಸೌಂಡ್ ಇಷ್ಟ ಅಂತೆ. ಸೊ ಅದಕ್ಕೆ ಅಂತ ಸೀಮಂತ ಮಾಡೋದು ಅಂತ ಅಂದ್ಬಿಟ್ಟು, ಮತ್ತು ಎಲ್ಲರೂ ಬಂದು ಮಗುಗೆ ಅರ್ಸಿರ್ತಾರೆ. ಸೊ ಹಾಗಾಗಿ ಅದೊಂದು ಸೌಂಡು ಕೂಡ ಮಗುಗೆ ಇಷ್ಟ ಆಗುತ್ತೆ, ಬಳೆ ಸೌಂಡು ಅಂತ ಅಂದ್ಬಿಟ್ಟು ಅದನ್ನು ವೇರ್ ಮಾಡ್ತಾರಂತೆ. ನನಗೂ ಗೊತ್ತಿರಲಿಲ್ಲ, ನನಗೆ ನಮ್ಮ ಅಜ್ಜಿ ಹೇಳಿದ್ದು ಅದನ್ನು. ಸೊ ಓಕೆ ಫೈನ್, ಇದೆಲ್ಲ ರೀಸನ್ಸ್ ಇದೆಯಾ, ಅದಕ್ಕೋಸ್ಕರ ಬಳೆ ಹಾಕೋದಾ ಅನ್ನೋದು ನನಗೂ ಗೊತ್ತಾಗಿದ್ದು. ನನಗೆ ಫಸ್ಟ್ ಟೈಮ್ ಮಾಡಿಲ್ಲ ಅಲ್ವಾ, ನನಗಿದೇ ಫಸ್ಟ್ ಟೈಮ್ ನನಗೆ ಸೀಮಂತ ಮಾಡಿದ್ದು. ಸೊ ಒಂಥರ ಎಕ್ಸ್ಪೀರಿಯನ್ಸ್ ನಂಗೆ ತುಂಬ ಚೆನ್ನಾಗಿತ್ತು. ಇನ್ನು ಲೈಫಲ್ಲಿ ಕೂಡ ನನಗೆ ಇದು ಸಿಗೋಲ್ಲ. ಅದೊಂದು ನನಗೇನು ಗೊತ್ತಾ, ಮಾಡಿಸ್ಕೋಬೇಕು ಅಂತಲೂ ಆಸೆ ಇತ್ತು, ಆಮೇಲೆ ಬೇಡ ಅಂತಲೂ ಇತ್ತು, ಎಲ್ಲ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇತ್ತು ನನಗೆ. ಆ್ಯಂಡ್ ಫೈನಲಿ ಸೀಮಂತ ಮಾಡಿದಂತೂ ತುಂಬ ಅಂದರೆ ತುಂಬ ತುಂಬ ಖುಷಿಯಾಯಿತು. ಒಂಥರ ಏನೋ ಹೇಳ್ತಾರಲ್ಲ, ಮನಸ್ಸು ತುಂಬಿ ಬಂತು ನನಗೆ. ಅವತ್ತು ಎಷ್ಟು ಅಳುನ ಕಂಟ್ರೋಲ್ ಮಾಡಿದ್ದೀನಿ ಅಂದರೆ ಅಷ್ಟು ಅಳುನ ಕಂಟ್ರೋಲ್ ಮಾಡಿದ್ದೀನಿ. ಏನೋ ತುಂಬ 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 ಖುಷಿಯಾಯಿತು ನನಗಂತೂ. ನಿಮಗೆ? ನನಗೂ ತುಂಬ ಖುಷಿ ಆಯಿತು. ಮತ್ತು ಇನ್ನೊಂದೇನು ಗೊತ್ತಾ, ನಾನು ಎಷ್ಟು ಫೇರಾಗಿ ಕಾಣಿಸ್ತಿದ್ದೀನಿ ಅಂತ ಅಂದರೆ, ನನ್ನ ನಾರ್ಮಲ್ ಸ್ಕಿನ್ ಟೋನಿಗಿಂತ ಇವಾಗ ಇನ್ನೂ ಸ್ಕಿನ್ ಟೋನ್ ಚೆನ್ನಾಗಾಗ್ತಿದೆ. ನನ್ನ ತಂಗಿ ಪ್ರೆಗ್ನೆನ್ಸಿನಲ್ಲಿ ಅಲ್ವಾ, ಅವಳು ಮುಖನೂ ಕೂಡ ಡಲ್ ಆಗೋಗ್ಬಿಟ್ಟಿತ್ತು, ಮೂಗೆಲ್ಲ ದಪ್ಪ ಆಗೋಗ್ಬಿಟ್ಟಿತ್ತು ಪ್ರಿಯಾಂಕಾದು. ನಾವು ಅನ್ಕೋತಾ ಇದ್ವಿ ಓಕೆ ಅವಳಿಗೆ ಪಕ್ಕ ಹೆಣ್ಮಗುನೇ ಆಗುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅವಳು ಏನು ಲಕ್ಷಣ ಇದ್ಲು ಅದು ಫುಲ್ ಹೊಟ್ಟೋಗ್ಬಿಟ್ಟಿತ್ತು, ಅವಳು ಅಲ್ವೇ ಅಲ್ಲ ಅನ್ನೋ ಥರ ಕಾಣಿಸ್ತಿದ್ಲು. ಬಟ್ ಇವಾಗ ಅವಳು ನಾರ್ಮಲ್ ಮಗು ಆದಮೇಲೆ ಅವಳು ಯಾವ ಥರ ಇದ್ಲು ಅದೇ ಥರನೇ ಫೇಸ್ ಕಟ್ ಎಲ್ಲ ಬಂದಿದೆ ಅವಳಿಗೆ. ಫುಲ್ ಫೇಸ್ ಎಲ್ಲ ಕರಗಿದೆ, ಮೂಗೆಲ್ಲ ನಾರ್ಮಲ್ ಅವಳದು ಹೇಗಿತ್ತು ಅದೇ ಥರನೇ ಆಗಿದೆ. ಮತ್ತು ಕತ್ತತ್ರನೂ ಕೂಡ ಕಪ್ಪಗಾಗೋಗಿತ್ತು, ಆ ಥರದ್ದೆಲ್ಲನೂ ಕೂಡ ಅವಳಿಗೆ ಸರಿ ಹೋಗಿದೆ ಇವಾಗ. ಮತ್ತು ಆಲ್ಮೋಸ್ಟ್ ಒಂದು 15-16 kg ಅವಳು ವೆಯ್ಟ್ ಲಾಸ್ ಆಗಿದ್ದಾಳೆ. ನನಗೆ ಅವಳನ್ನ ನೋಡಿ ನನ್ನ ಫಸ್ಟ್ ಪ್ರೆಗ್ನೆನ್ಸಿನ ಕಂಪೇರ್ ಮಾಡುವಾಗ ನಾನು ಒಂಥರ ಲೈಕ್ ಅಷ್ಟೊಂದೆಲ್ಲ ಏನೂ ಹಾಳಾಗಿರಲಿಲ್ಲ ನನ್ನ ಸ್ಕಿನ್ ಟೋನು. ಆಮೇಲೆ ಮತ್ತು ಏನಂತ ದಪ್ಪನೂ ಆಗಿರಲಿಲ್ಲ ನಾನು, ಜಸ್ಟ್ ನನಗೆ ಹೊಟ್ಟೆ ದಪ್ಪ ಆಗಿತ್ತು. ಆಮೇಲೆ ಏನೊಂದು 10 kg ಏನೋ ಜಾಸ್ತಿ ಆಗಿದೆ ಅಷ್ಟೇ, ಅದರಲ್ಲಿ ನಾನು ದಪ್ಪ ಅಂತಲೂ ಕಾಣಿಸ್ತಿರ್ಲಿಲ್ಲ. ಈ ಸಲ ನನಗೆ ಸ್ಟಾರ್ಟಿಂಗಲ್ಲೇ 6 kg ಸಣ್ಣ ಆಗೋಗ್ಬಿಟ್ಟು ನಾನು ಕನ್ಫರ್ಮ್ ಆಗಿದ್ದ ತಕ್ಷಣ. ಆಮೇಲೆ ಅಲ್ಲಿಂದ ಏನು ನನಗೆ ವೆಯ್ಟ್ ಗೇನ್ ಆಗಿದೆ ಅದು ಜಸ್ಟ್ ನನಗೆ ಮಗು ವೆಯ್ಟ್ ಗೇನ್ ಅಂತಲೇ ಹೇಳ್ಬೋದು. ಅದು ಬಿಟ್ಟರೆ ನಾನೇನು ಜಾಸ್ತಿ ವೆಯ್ಟ್ ಗೇನ್ ಆಗೇ ಇಲ್ಲ. ಇನ್ನು ಸ್ಕಿನ್ ಟೋನೆಲ್ಲ ಆಗಿರ್ಬೋದು, ನಾನು ಇನ್ನೂ ಇವಾಗ ಅಂದರೆ ಒಂದು 7 ಮಂತ್ಸಿಂದ ಅಂತ ಅಂದ್ಕೊಳ್ತೀನಿ ತುಂಬ ಫೇರಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ಅನ್ನಿಸ್ತಿದೆ ನಾನು ಇಷ್ಟೊಂದು ಫೇರಾಗಿ ಕಾಣಿಸ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು, ಅಲ್ವಾ?
ನನ್ಗೆ ತುಂಬ ಜನ ಹೇಳಿದ್ದಾರೆ ಅದನ್ನು, ಫೇರ್ ಆಗಿಬಿಟ್ಟಿದ್ಯಾ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ ಇವಾಗ ಲಕ್ಷಣ ಬಂದಿದೆ ಅಂತ ಅಂದ್ಬಿಟ್ಟು. ನೋಡೋಣ, ಏನಾದರೂ ಗಂಡು ಮಗು ಆಗ್ಬಿಟ್ರಂತೂ ಬೇಜಾರಾಗೋಗುತ್ತೆ. ಎಲ್ಲರೂ ಒಬ್ಬರು ಬಾಯಲ್ಲೂ ಬಂದಿಲ್ಲ ಗೊತ್ತಾ, ನಿಂಗೆ ಗಂಡು ಮಗು ಆಗುತ್ತೆ ಅಂತ ಅಂದ್ಬಿಟ್ಟು. ಎಲ್ಲರೂ ಹೆಣ್ಮಗು 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 ಅಂತಲೇ ಹೇಳಿರೋದು. ನಾನು ಕೂಡ ಹೆಣ್ಮಗು ಅಂತಲೇ ಅಂದ್ಕೊಂಡಿದ್ದೀನಿ. ನಂಗೆ ತುಂಬ ಅಂದರೆ ತುಂಬ ಆಸೆ ಬಂದ್ಬಿಟ್ಟಿದೆ ಈಗೀಗ, ಅದು ಸೀಮಂತ ಆದಮೇಲೆ ಅಲ್ವಾ. ನನಗೆ ನೋಡಬೇಕು ಈ ಹೇಗಾಗುತ್ತೆ ಏನು, ಒಂದು ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಇಷ್ಟು ದಿನ ಅದು ಏನೇ ಆಗಿರಲಿ ಅಲ್ವಾ, ಒಂದು ಮಗು ಬರುತ್ತೆ, ಕೇರ್ ಮಾಡಬೇಕು, ನೋಡ್ಕೋಬೇಕು, ಅಪ್ಪು ಎಜುಕೇಷನು, ಮನೆ ಕೆಲಸ, ಯೂಟ್ಯೂಬು ಇಷ್ಟೇ ಇದ್ದಿದ್ದು ನನ್ನ ತಲೆಯಲ್ಲಿ. ಈಗೀಗ ಸೀಮಂತ ಆದಮೇಲಿಂದ ಒಂದು ಆಸೆ ಬಂದುಬಿಟ್ಟಿದೆ, ಓ ನಮ್ಮ ಮನೆಗೆ ಇನ್ನೊಂದು ಮೆಂಬರ್ ಬರ್ತಿದ್ದಾರೆ, ಹೆಣ್ಮಗುನೇ ಆಗಲಿ, ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು ಏನೋ ಒಂಥರ ಪಾಸಿಟಿವ್ ಫೀಲೇ ಅನ್ನಿಸ್ತಿದೆ. ನೋಡೋಣ ಹೇಗಾಗುತ್ತೆ ಅಂತ. ನಂಗೆ ಅಷ್ಟು ಕಾಯ್ತಾ ಇದ್ದೀನಿ. ಮೊನ್ನೆನೂ ಅಷ್ಟೇ ನಮ್ಮ ಮನೆಗೆಲ್ಲ ಗೆಸ್ಟ್ಗಳೆಲ್ಲ ಬಂದಾಗ ನನ್ನ ತಲೆನಲ್ಲಿ ಏನು ಗೊತ್ತಾ, ಯಾರೂ ಇಲ್ವಲ್ಲ ನಮ್ಮ ಮನೇಲಿ, ಒಂದು ಹೆಣ್ಮಗುನೂ ಕಾಣ್ತಿಲ್ವಲ್ಲ ಅಂತ ಅಲ್ವಾ. ಎಲ್ಲರೂ ಗಂಡ್ಮಕ್ಳು, ಒಬ್ಬರ ಹತ್ರನೂ ಹೆಣ್ಮಗು ಇಲ್ಲ, ಎಲ್ಲ ಗಂಡ್ಮಕ್ಳು. ಇನ್ನು ನನ್ನ ತಂಗಿ ಪಾಪು ಆಗಿದೆಯಲ್ಲ, ಅವಳು ಗಂಡು ಮಗುನೇ. ಅಯ್ಯೋ ಏನು ಒಂದು ಮಗುನೂ ಹೆಣ್ಮಗು ಇಲ್ವಲ್ಲಪ್ಪ ಅಂತ ಅಂದ್ಬಿಟ್ಟು. ಈ ಗುಂಪಲ್ಲಿ ಒಂದು ಹೆಣ್ಮಗು ಇದ್ದಿದ್ರೆ ಅಷ್ಟು ಚೆನ್ನಾಗಿರ್ತಿತ್ತು ಅಂತ. ನೋಡೋಣ ಯಾವುದಾಗುತ್ತೆ. ಅದೊಂಥರ ಲಕ್ಷಣವೇ ಇರುತ್ತೆ ಅಲ್ವಾ ಮನೆಗೊಂದು ಹೆಣ್ಮಗು ಇದ್ದರೆ ಅಂತ ಅಷ್ಟೇ. ನೋಡೋಣಪ್ಪ, ನಾನಂತೂ ಕಾಯ್ತಾ ಇದ್ದೀನಿ. ಇನ್ನೊಂದು ಜಸ್ಟ್ ಒಂದು 3-4 ವಾರ ಅಂತ ಅಂದ್ಕೊಳ್ತೀನಿ ಮಗು ಆಗೋದಕ್ಕೆ. ನೀನು ಯಾವ ರೀತಿ ಪ್ರಿಪೇರ್ ಆಗಿದ್ದೀರ? ನಾನೇನು ಪ್ರಿಪೇರ್ ಆಗಿ ಅಲ್ಲ, ಲೈಕ್ ಮನೆಗೊಂದು ಮಗು ಬರ್ದಿದೆಯಲ್ಲ ಅದು. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀನಿ, ಕಾಯ್ತಾ ಇದ್ದೀನಿ ಹ್ಞೂ ಯಾವಾಗ ಬರುತ್ತೆ ಅಂತ. ಹ್ಞೂ ನನಗೂ ಗರ್ಲ್ ಬೇಬಿನೇ ಇಷ್ಟ, ಹ್ಞೂ ಹೆಣ್ಮಗುನೇ ಆಗಬೇಕು ಅಂತ. ಹ್ಞೂ ನೋಡೋಣ, ಯಾರಿಗೆ ಗೊತ್ತು. ನನ್ನ ಮೇಯ್ನಾಗಿ ನನ್ನ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ಸೀಮಂತ ಮಾಡಲಿಲ್ಲ ಅನ್ನೋದೊಂದು ಕುರಿತಾ ಇತ್ತು. ಹ್ಞೂ ಈಗ ಅದು ಕಂಪ್ಲೀಟ್ ಆಯಿತು, ಹ್ಞೂ ಅದೊಂದು ಖುಷಿ ಇದೆ. ಹ್ಞೂ ನೆಕ್ಸ್ಟ್ ಈಗ ಬೇಬಿ ನೋಡಬೇಕು. ಹೆಣ್ಮಗು ಬಂದರೆ ತುಂಬ ಖುಷಿ ಆಗುತ್ತೆ, ತುಂಬ ಇಷ್ಟ ಆಗುತ್ತೆ. ನಾನು ನಿಜ ಹೇಳ, ನಮ್ಮ ಮನೆಗೆ ಹೆಣ್ಮಗು ಏನಾದ್ರು ಬಂದರೆ ನಾನು ಅದನ್ನು ವೆಲ್ಕಮ್ ಮಾಡೋ ರೀತಿನೇ ಬೇರೆ ಇರುತ್ತೆ. ಅಷ್ಟು ಆಸೆ ಇಟ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಅಂದರೆ ಏನು ಗೊತ್ತಾ, ಆಲ್ರೆಡಿ ಒಬ್ಬ ಗಂಡು ಮಗ ಇದ್ದಾನಲ್ಲ, ನಾನು ಗಂಡು ಮಗ ಮೇಲಂತೂ ನಿಜವಾಗ್ಲೂ ಆಸೆ ಇಲ್ಲ ಅಲ್ವಾ. ಕಾಯ್ತಾ ಇದ್ದೀನಿ ಫ್ರೆಂಡ್ಸ್. ನಾನಂತೂ ಹಾಸ್ಪಿಟ್ಲಿಗೆ ಹೋಗಿ ನಾನು ಯಾವ ಮಗು ಆಗುತ್ತೆ ಅಂತ ನೋಡೋದಕ್ಕೆ. ಗಂಡು ಮಗು ಆಗ್ಬಿಟ್ರಂತೂ ನಿಜ ಸಖತ್ ಬೇಜಾರಾಗೋಗುತ್ತೆ ನನಗಂತೂ. ಅಷ್ಟೆ, ಏನೂ ಮಾಡೋಕ್ಕಾಗಲ್ಲ. ದೇವ್ರು ಆಲ್ರೆಡಿ ಕೊಟ್ಟಿದ್ದಾನೆ, ಜಸ್ಟ್ ಹೊರಗಡೆ ಬರಬೇಕು. ಬಟ್ ಆಸೆ ಅಂತೂ ಹೆಣ್ಮಗು ಆಗಲಿ ಅಂತಲೇ ಇದೆ. ನೋಡೋಣ ಏನಾಗುತ್ತೆ ಅಂತ. ಸದ್ಯಕ್ಕೆ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಭಾನುವಾರದಿಂದ ಹೋಗೋಣ ಅಂತ ಅಂದ್ಕೊಂಡು ಭಾನುವಾರ ನನ್ನ ಸೀಮಂತ ರೀಸನ್ ತೊಗೊಂಡು ಹೋಗೋಕ್ಕಾಗಲಿಲ್ಲ. ಆಮೇಲೆ ಮನೆಯಲ್ಲೂ ಕೂಡ ಗೆಸ್ಟ್ ಎಲ್ಲ ಇದ್ದರು, ಮತ್ತು ನನಗೂ ಆಗ್ತಿರ್ಲಿಲ್ಲ, ತುಂಬಾ ಟಯರ್ಡ್ ಫೀಲ್ ಆಗಿತ್ತು ಅಂತ ಅಂದ್ಬಿಟ್ಟು ಬಿಡು ಅಂದ್ಕೊಂಡು ಭಾನುವಾರ ಹೋಗಲಿಲ್ಲ. ಇನ್ನು ನಿನ್ನೆ ಅಂತೂ ನಾನೇ ಸೋಂಬೇರಿ ಥರ ಅಯ್ಯೋ ಬಿಡು ನಾಳೆ ಹೋದ್ರೆ ಆಯಿತು ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ಟೆ. ಮತ್ತು ಕಾಲು ಕೂಡ ನೋವ್ತಾಯಿತ್ತು ನನಗೆ, ತುಂಬ ಸ್ವೆಲ್ಲಿಂಗ್ ಆಗಿಲ್ಲಕ್ಕೆ. ಅದು ಊತ ಕಡಿಮೆ ಆಗೋದಕ್ಕೆ ಆಲ್ಮೋಸ್ಟ್ 2 ದಿನ ಟೈಮ್ ತೊಗೊಂಡಿದೆ. ಮತ್ತು ಇವತ್ತು ಈಗ ಸಂಜೆ ನಮ್ಮ ಅಜ್ಜಿ ಅವರು ಮತ್ತು ನನ್ನ ತಂಗಿ, ನನ್ನ ತಮ್ಮ, ಅಮ್ಮ ಎಲ್ಲರೂ ಅವ್ರ ಮನೆಗೆ ಹೋದರು. ಇನ್ನು ನಮ್ಮ ಅಜ್ಜಿ ಬೆಳಗ್ಗೆ ನಾನು ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ಟು, ಹಾಗಾಗಿ ನಾನು ಕೂಡ ಅವ್ರು ಹೋದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿ ಪೂಜೆನೂ ಕೂಡ ಮಾಡಿದ್ದಾಯಿತು. ಇವಾಗ ರೆಡಿಯಾಗಿದ್ದೀನಿ. ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟರ್ ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರಬೇಕು. ಇನ್ನು ಸ್ಕ್ಯಾನಿಂಗ್ ಕೂಡ ಅವರು 9 ಮಂತ್ಸಿಗೆ ಒಂದು ಮಾಡೋಣ ಅಂತ ಹೇಳಿದರು. ನೋಡಬೇಕು, ಇಫ್ ಇನ್ ಕೇಸ್ ಏನಾದ್ರು ಸ್ಕ್ಯಾನಿಂಗ್ ಹೇಳಿದ್ರೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬರಬೇಕು. ನೋಡೋಣ ಹೇಗಾಗುತ್ತೆ ಅಂತ. ಬನ್ನಿ ಇವಾಗ ಹೋಗೋಣ. ಅಪ್ಪು ಅಮ್ಮನ ಮನೆಗೆ ಹೋಗಿದ್ದ, ಸೊ ಹಾಗಾಗಿ ನಾನು ಜೀವನ್ ಇಬ್ಬರೇ ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನಂದರೆ ಜಾಸ್ತಿ ಪೇಷಂಟ್ಸ್ ಇದ್ದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಇಲ್ಲಾಂದರೆ ಬೇಗನೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿಕೊಂಡು ಬರ್ಬೋದು. ಬಟ್ ಇವತ್ತೊಂದು ಸ್ವಲ್ಪ ಜಾಸ್ತಿ ಜನನೇ ಇದ್ದರು, ಹಾಗಾಗಿ ನಮಗೆ ಒಂದು ಸ್ವಲ್ಪ ಲೇಟೇ ಆಯಿತು. ಇನ್ನು ಸ್ಕ್ಯಾನಿಂಗಿಗೆ ಕೂಡ ಕೊಟ್ಟಿದ್ದರು, ಬಟ್ ಅವತ್ತಿನ ದಿನ ಸ್ಕ್ಯಾನಿಂಗ್ ಮಾಡಿಸೋದಕ್ಕೆ ಆಗಲಿಲ್ಲ, ಬಿಕಾಸ್ ಡಾಕ್ಟರ್ ಇರಲಿಲ್ಲ. ಅಲ್ಲಿಂದ ಡೈರೆಕ್ಟ್ ಪಾನಿಪುರಿ ತಿನ್ನಬೇಕು ಅನಿಸ್ತಾಯಿತ್ತು ಅಂತ ಪಾನಿಪುರಿ ತಿನ್ನೋದಕ್ಕೆ ಹೋದೆ. ತಿಂದ್ಕೊಂಡು ಅದಾದಮೇಲೆ ನಮ್ಮಮ್ಮನ ಮನೆಗೆ ಹೋಗಿ ಪಾಪನ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಆಮೇಲೆ ಎಲ್ಲರ ಜೊತೆ ಮಾತಾಡಿಕೊಂಡು ಇವಾಗ ಟೈಮ್ ಆಗಲೇ 10 ಗಂಟೆ ಆಗಿದೆ. ಇವಾಗ ಮನೆಗೆ ಬಂದೆ. ಅಲ್ಲೇ ಊಟ ಆಯಿತು, ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಇನ್ನು ನಮ್ಮಮ್ಮನೂ ಕೂಡ ಬಜ್ಜಿ ಮಾಡಿದರು, ಬಜ್ಜಿನೂ ಕೂಡ ತಿಂದ್ಕೊಂಡು ಬಂದ್ವಿ. ಇನ್ನು ನಾಳೆ ಅಪ್ಪನ ಸ್ಕೂಲಿಗೆ ಕಳಿಸ್ಬೇಕು, ನಾಳೆ ಟೆಸ್ಟ್ ಇದೆಯಂತ, ಒಂದು ಸ್ವಲ್ಪ ಅವನಿಗೆ ಓದಿಸ್ಬೇಕು. ಸೊ ಕರ್ಕೊಂಡು ಹೋಗ್ಬಿಟ್ಟು ಟೆಸ್ಟೆಲ್ಲ ಅಟೆಂಡ್ ಮಾಡಿಸ್ತೀನಿ, ಕರ್ಕೊಂಬರ್ತೀನಿ. ಅದಾದಮೇಲೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು. ಇವತ್ತು ಹಾಸ್ಪಿಟಲಲ್ಲಿ ಏನಾಯಿತು ಅಂತಂದರೆ, ಅದು ಡೋಪ್ಲರಲ್ಲಿ ಮಗುದು ಹಾರ್ಟ್ ಬೀಟ್ ಚೆಕ್ ಮಾಡ್ತಾರಲ್ವ, ಸೊ ಚೆಕ್ ಮಾಡ್ತಾಯಿದ್ದಾರೆ. ಅಲ್ಲಿ ಹಾರ್ಟ್ ಬೀಟೇ ಸಿಗ್ತಲ್ಲ. ಆಲ್ಮೋಸ್ಟ್ ಒಂದು 5-10 ನಿಮಿಷ ಚೆಕ್ ಮಾಡಿದ್ರು, ಮೂಮೆಂಟಲ್ಲಿ ಆಗ್ತಿದೆಯಾ, ಮೂಮೆಂಟ್ ಆಗಿದೆಯಾ
ಎಷ್ಟೊತ್ತಾಯಿತು ಮೂಮೆಂಟ್ ಆಗಿ ಅಂತೆಲ್ಲ ಕೇಳಿದ್ರು. ನಾನು ಆಲ್ರೆಡಿ ಹಾಫ್ ಆನ್ ಅವರ್ ಮೇಲೆ ಆಯಿತು ಮೂಮೆಂಟ್ ಆಗಿ ಅಂತ ಅಂದ್ಬಿಟ್ಟು ಹೇಳಿದೆ. ಅದಕ್ಕೆ ಅವರು ಹೌದಾ ಮತ್ತು ಹಾರ್ಟ್ ಬೀಟೇ ಸಿಗ್ತಲ್ಲ ಅಂತ. ನನಗೆ ಫುಲ್ಲು ಭಯನೇ ಆಗಿ ಫುಲ್ ಶಕೆ ಎಲ್ಲ ಕಿತ್ಕೊಂಡ್ಬಿಡ್ತು ನನಗೆ. ಇದೇನಪ್ಪ ಹೀಗೆ ಹೇಳ್ತಿದ್ದಾರೆ ಇವರು ಅಂತ ಅಂದ್ಬಿಟ್ಟು. ಆಮೇಲೆ ಇಲ್ಲ ನನಗೀಗ ಹಾಫ್ ಆನ್ ಅವರ್ಗೆ ಮುಂಚೆ ಮೂಮೆಂಟ್ ಆಗಿದೆ ಒಂದ್ಸರಿ ನೋಡಿ, ಇಲ್ಲಿ ನನ್ನ ಮಗ ತಗ್ಲಿಸ್ದ, ಹಾಫ್ ಆನ್ ಅವರ್ಗೆ ಮುಂಚೆ ಮೂಮೆಂಟ್ ಆಗಿದೆ ಒಂದ್ಸಲಿ ನೋಡಿ ಅಂತ ಅಂದ್ಬಿಟ್ಟು ಹೇಳಿದೆ. ಆಮೇಲೆ ಅವರು ಚೆಕ್ ಮಾಡಿದ್ದಕ್ಕೆ ಆಮೇಲೆ ಸಿಕ್ತು. ನನಗಂತೂ ಫುಲ್ ಭಯನೇ ಆಗೋಗ್ಬಿಟ್ಟಿತ್ತು. ಇದೇನಪ್ಪ ಈಗ ತಾನೇ ಖುಷಿಯಾಗೆಲ್ಲ ಮಾತಾಡ್ಕೊಂಡು ಹೋದೆ, ನೋಡಿದ್ರೆ ಇವ್ರು ಹೀಗೆ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ನಿಮಿಷದಲ್ಲಿ ಎಷ್ಟು ಎದುರಿಸ್ಬಿಡ್ತಾರೆ ಅಂದರೆ ಅಷ್ಟು ಎದುರಿಸ್ಬಿಟ್ಟಿದ್ರು. ಸೊ ಫೈನಲಿ ಎಲ್ಲ ಚೆನ್ನಾಗಿದೆ ಮಗು ಅಂತ ಹೇಳಿದ್ರು. ಇನ್ನು ನಾಳೆ ಸ್ಕ್ಯಾನಿಂಗಿಗೆ ಹೋಗ್ಬೇಕಂತೆ, ಸ್ಕ್ಯಾನಿಂಗ್ ಮಾಡಿಸ್ಬೇಕು ನಾಳೆ ಹೋಗ್ಬಿಟ್ಟು. ಇವತ್ತೇ ಒಂದು ಸ್ವಲ್ಪ ಬೇಗ ಹೋಗಿದ್ದಿದ್ರೆ ಸ್ಕ್ಯಾನಿಂಗ್ ಆಗ್ತಿತ್ತು, ಇಲ್ಲ ಅಂತಂದರೆ ಲೇಟ್ ಆಯ್ತಲ್ವ ಅಂದ್ಬಿಟ್ಟು ನಾನು ಸುಮ್ಮನೆ ಪರವಾಗಿಲ್ಲ ಬಿಡು ನಾಳೆ ಬಂದು ಮಾಡಿಸಿದ್ರೆ ಆಯಿತು ಅಂತ ಅಂದ್ಬಿಟ್ಟು. ಇನ್ನು ಡಾಕ್ಟರ್ ಒಂದು ಸ್ವಲ್ಪ ಮಗು ಹೆಡ್ ಪೊಸಿಷನ್ ಎಲ್ಲ ಬಂದಿದೆ ಅಂತೆಲ್ಲ ಹೇಳಿದ್ರು. ಲೈಕ್ ಅವ್ರಿಗಿದೆ ಅಲ್ವಾ, ಮೋಸ್ಟ್ ಪ್ರಾಬಬ್ಲಿ ಅವ್ರಿಗೆ ಗೊತ್ತಾಗುತ್ತೇನೋ ಅದು. ಅವರು ಟೆಸ್ಟ್ ಎಲ್ಲ ಮಾಡಿ ನೋಡಿದ್ರು, ಅಂದರೆ ಹೊಟ್ಟೆ ಎಲ್ಲ ಇಟ್ಕೊಂಡೆಲ್ಲ ನೋಡಿದ್ರು. ಸೊ ಅವ್ರಿಗೆ ಗೊತ್ತಾಯ್ತೇನೋ ಮಗು ಪೊಸಿಷನ್ಗೆಲ್ಲ ಬಂದಿದೆ. ಒಂದು ಸರಿ ನಾಳೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಬನ್ನಿ ರಿಪೋರ್ಟ್ ತೊಗೊಂಡು ಅಂತೆಲ್ಲ ಹೇಳಿದ್ದಾರೆ. ಅಲ್ಲೇ ಹಾಸ್ಪಿಟಲಲ್ಲೇ ಸ್ಕ್ಯಾನಿಂಗ್ ಮಾಡ್ತಾರೆ. ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ರಿಪೋರ್ಟ್ ತೊಗೊಂಡು ಹೋಗಬೇಕು. ನೋಡೋಣ ಏನು ಹೇಳ್ತಾರೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ಇನ್ನೊಂದು 4 ವಾರ ಒಳಗಡೆ ಆಗುತ್ತೆ ಅಂತ ಹೇಳಿದ್ದಾರೆ. ನನಗೆ ಅಷ್ಟೊತ್ತಿಗಾಗಲೇ 9 ತಿಂಗಳು ತುಂಬ ಹೋಗ್ಬಿಟ್ಟಿರುತ್ತೆ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ಏನು ಗೊತ್ತಾ, ಸ್ಕ್ಯಾನಿಂಗಲ್ಲೆಲ್ಲನೂ ಬಂದುಬಿಟ್ಟು 9 ತಿಂಗಳು ತುಂಬಿದಾದಮೇಲೆ ಅವರು ಡೇಟ್ ಕೊಟ್ಟಿರ್ತಾರೆ. ಅದರೊಳಗಡೆ ಕೆಲವ್ರಿಗೆ ಆಗಾದರೂ ಆಗುತ್ತೆ. ನನ್ನ ತಂಗಿಗೆ ಬಂದುಬಿಟ್ಟು 9 ತಿಂಗಳು ತುಂಬ ಆದಮೇಲೆ ಅವಳಿಗೆ ಆಗಿದ್ದು. 39 ವೀಕ್ಸ್ 5 ಡೇಸಿಗೇನೋ ಪ್ರಿಯಾಂಕಾಗೆ ಆಗಿದ್ದಿದ್ದು. ಹಂಗೆ ಅನ್ಕೊತೀನಿ 39 ವೀಕ್ಸ್ 5 ಡೇಸ್ಗೆ ಅನಿಸುತ್ತೆ. ನನಗೆ ಅಪ್ಪು ಇದರಲ್ಲಿ ಬಂದುಬಿಟ್ಟು 37 ವೀಕ್ಸ್ 5 ಡೇಸಿಗಾಗಿತ್ತು ಅಪ್ಪು. ಸೊ ಹಾಗಾಗಿ ನೋಡೋಣ, ಇನ್ನೂ ಬೇಗನೆ ಆಗ್ಬೋದು ಅಂತ ಅಂದ್ಕೊಳ್ತೀನಿ ನಾನು. 39 ವೀಕ್ಸ್ವರೆಗೂ ಏನೂ ವೆಯ್ಟ್ ಮಾಡಲ್ಲ, ಬೇಗನೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಅಂತ. ಇವಾಗ ನಾನು ಹೋಗ್ಬಿಟ್ಟು ಮಲ್ಕೊತೀನಿ. ನನಗೆ ಮಾತ್ರೆ ತೊಗೊಂಡೆಲ್ಲ ನಿದ್ದೆ ಎಳಿತಾ ಇದೆ. ಇನ್ನು ಬೆಳಗ್ಗೆ ಹೊತ್ತು ಎಚ್ಚರಿಕೆ ಆಗೋಗ್ಬಿಡುತ್ತೆ. 3 ಗಂಟೆಗೆ ಎಚ್ಚರಿಕೆ ಆದರೆ 5:30 6 ಗಂಟೆ ಆದರೂ ನಿದ್ದೆನೇ ಬರೋಲ್ಲ. ಆಮೇಲೆ 6 ಗಂಟೆ ಮೇಲೆ ನಿದ್ದೆ ಬರ್ತಾ ಇರುತ್ತೆ. ಸೊ ಈ ರೀತಿ ಇವಾಗ ಫುಲ್ ನಿದ್ದೆ ಬರ್ತಾಯಿದೆ. ಹೋಗಿ ಮಲ್ಕೊಳ್ತೀನಿ ನಾನು. ಮತ್ತೆ ಆದರೆ ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ಓದಿಸೋದಿದೆ ಅಪ್ಪುಗೆ, ಜೀವನೇ ಓದಿಸ್ತಾರೆ. ಇನ್ನು ನನಗಿವಾಗ ಆಗ್ತಾಯಿಲ್ಲ, ತುಂಬ ನಿದ್ದೆ ಬರ್ತಾಯಿದೆ. ಹಾಗಾಗಿ ಇನ್ನು ಹೊರಗಡೆ ಬೇರೆ ಕೋಲ್ಡ್ ಇದೆಯಲ್ಲ, ಅದಕ್ಕೋಸ್ಕರ ಸ್ವೆಟರ್ ಕೂಡ ಹಾಕ್ಕೊಂಡು ಹೋಗಿದ್ದೆ. ಇವಾಗ ಹೋಗ್ಬಿಟ್ಟು ಫೇಸ್ ವಾಶ್ ಮಾಡಿಕೊಂಡು ಮಲ್ಕೊತೀನಿ. ಸೊ ಬೆಳಗ್ಗೆ ಆದರೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ. ಅದು ಯಾವಾಗ ಅಂತಂದರೆ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬಂದಿದ್ದು 3rd ಡೇ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನನಗೆ ರೆಗ್ಯುಲರಾಗಿ ವ್ಲಾಗ್ ಮಾಡ್ಕೊಳ್ಳೋಕ್ಕೆ ಆಗ್ತಿಲ್ಲ. ಇನ್ನು ಅಮಾವಾಸ್ಯೆ ಆದಮೇಲೆ ನಮ್ಮ ಮನೆಯಲ್ಲಿ ನಾನ್ ವೆಜ್ ಮಾಡಿದರು. ಸೊ ಹಾಗಾಗಿ ನನ್ನ ತಂಗಿಗಂತೂ ಬಿರಿಯಾನಿ ತಿನ್ನಬೇಕು ಅಂತ ಜಾಸ್ತಿ ಕ್ರೇವಿಂಗ್ಸ್ ಆಗಿ ಹೋಗ್ಬಿಟ್ಟಿತ್ತು. ಅವಳಂತೂ ಫುಲ್ಲು ಕಾಯ್ತಾಯಿದ್ಲು ಯಾವಾಗ ಕಾರ್ತಿಕ ಮುಗಿಯುತ್ತೆ ಅಂತ. ಪಪ್ಪನೂ ಬೆಳಗ್ಗೆನೇ ಹೋಗಿ ಚಿಕನ್ ಎಲ್ಲ ತೊಗೊಂಬಂದಿದ್ರು. ಬೆಳಗ್ಗೆನೇ ಇವಾಗ ಬಿರಿಯಾನಿ ಎಲ್ಲ ಮಾಡಿಬಿಟ್ಟು ಊಟನ ಕೂಡ ಮಾಡಿದ್ವಿ. ಬ್ರೌನಿ ಕ್ರೀಮ್ ಚೆನ್ನಾಗಿದೆಯಾ? ಇದು ಬೇರೆ ಗ್ರೀನ್, ತಿರ್ಗು ಹಿಂಗೆ ಇದು ಬೇರೆ ಗ್ರೀನ್. ನನಗೂ ಇದೇ ಥರ ಅಲ್ವಾ ಕೊಟ್ಟಿರೋದು. ನೀನು ಬ್ರೌನ್ ಟಿ ಶರ್ಟ್ ಮೇಲೆ ಆ ಸ್ಯಾರಿ ಇಟ್ಕೊಂಡು ನೋಡ್ತಿದ್ಯಲ್ಲ, ಅದಕ್ಕೆ ನಿಂಗೆ ಹಂಗೆ ಡಲ್ಲ ಕಾಣಿಸ್ತಿದೆ. ಬಟ್ ಅದು ಉಟ್ಕೊಂಡ್ರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ಸೀರೆ. ನನಗೂ ಈ ಥರದ ಅಲ್ವಾ ಕೊಟ್ಟಿದ್ದು. ಇದು ಚೆನ್ನಾಗಿತ್ತಲ್ವ. ಬಂದೇ ಇರೋ. ಇನ್ನೂ ಒಂದಷ್ಟು ಸ್ಯಾರೀಸ್ ಎಲ್ಲ ಏನಿತ್ತು ಪ್ರಿಯಾಂಕನೂ ಮತ್ತು ನಮ್ಮಮ್ಮ ಇಬ್ಬರು ಕೂಡ ನೋಡ್ತಾಯಿದ್ರು. ಮತ್ತು ನನ್ನ ಕಡೆಯಿಂದ ನಾನು ಕೂಡ ನನ್ನ ತಂಗಿಗೆ ನಮ್ಮಮ್ಮಂಗೆ ಒಂದು ಸ್ಯಾರಿ ಕೊಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ ಅಂತ ಅಂದ್ಬಿಟ್ಟು ಹೇಳಿದೆ. ಮತ್ತು ಅವಳು ಕೂಡ ನನಗೆ ಈ ಸ್ಯಾರಿ ಕಲರ್ ಇಷ್ಟ ಆಯಿತು, ನಾನು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಅವಳು ಒಂದಷ್ಟು ಸ್ಯಾರೀಸ್ನ ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಳ್ತಾ ಇದ್ಲು. ಹಾಗೆ ನಮ್ಮ ಅಮ್ಮನೂ ಕೂಡ ಸ್ಯಾರಿನ ತೊಗೊಂಡ್ರು. ಇನ್ನು ಪಾಪು ಮಲ್ಕೊಂಡಿದ್ದವನು ಅವನು ಕೂಡ ಎದ್ದ. ಸರಿ ಅಂದ್ಬಿಟ್ಟು ನಾನು ಅವನ್ನ ಎತ್ಕೊಂಡು ಹಾಗೆ ಆಟಾಡಿಸ್ತಾ ಇದ್ದೆ. ಅದೇ ಟೈಮ್ಗೆ ಅಪ್ಪನೂ ಕೂಡ ಬಂದ. ಮತ್ತು ಅಪ್ಪುಗೆ ನಾನು ನೇಲ್ಸೇ ಕಟ್ ಮಾಡಿರಲಿಲ್ಲ, ಒಂದು ಸ್ವಲ್ಪ ಜಾಸ್ತಿನೇ ಗ್ರೋ ಆಗಿಬಿಟ್ಟಿತ್ತು. ಹಾಗಾಗಿ ಅವನು ಕೂಡ ಕರ್ಕೊಂಡು ಇವಾಗ ನೇಲ್ಸ್ನ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಇವತ್ತು ಸ್ವಲ್ಪ ಶಾಪಿಂಗಿಗೆ ಕೂಡ ಹೋಗೋಣ ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ಶಾಪಿಂಗಿಗೆ ಅಂತ ಹೋಗ್ತಾ ಇದ್ದೀವಿ ನಾನು ಮತ್ತು ಪ್ರಿಯಾಂಕಾ, ಅಪ್ಪು 3 ಜನ ಕೂಡ. ಸೊ ಏನಕ್ಕೆ ಶಾಪಿಂಗ್ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ.
ವ್ಲಾಗೇ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಅದಾದಮೇಲೆ ಹಾಸ್ಪಿಟಲ್ ವಿಸಿಟ್ ಇತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅಲ್ಲೇ ಬ್ಯುಸಿ ಆಗೋಗ್ಬಿಟ್ಟೆ. ಯಾಕೆಂದರೆ ಸ್ಕ್ಯಾನಿಂಗ್ ಎಲ್ಲ ಕೊಟ್ಟಿದ್ರಲ್ವ, ಹಾಗಾಗಿ ಗ್ರೋತ್ ಸ್ಕ್ಯಾನು ಅದರೊಳಗೆ ಒಂದು ಸ್ವಲ್ಪ ಡೇಟ್ ವೇರಿಯೇಷನ್ ಆಯಿತು. ಹಾಗಾಗಿ ಡೆಲಿವರಿ ಡೇಟ್ ಒಂದು ಸ್ವಲ್ಪ ಹಿಂದೆ ಮುಂದೆನೇ ಆಗಿದೆ ಇವಾಗ. ಅದು ಒಂಥರ ಟೆನ್ಷನ್ ಆಗೋಗಿತ್ತು ನನಗೆ. ನಾನು ಇನ್ನೂ ಎಷ್ಟೋ ದಿನ ಇದೆ ಅಂತ ಅಂದ್ಬಿಟ್ಟು ಆರಾಮಾಗಿದ್ದೆ. ಬಟ್ ನೋಡಿದ್ರೆ ಒಂದು ಸ್ವಲ್ಪ ಡೇಟ್ ಹತ್ತಿರಕ್ಕೆ ಬಂದಿದೆ ಇವಾಗ. ನೋಡೋಣ ಹೇಗಾಗುತ್ತೆ ಅಂತ. ನಾನು ಅದನ್ನೆಲ್ಲ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಏನಾಯಿತು ಏನು ಅಂತ ಎಲ್ಲ ಅಂದ್ಬಿಟ್ಟು. ಇನ್ನು ನೆಕ್ಸ್ಟು ಇವತ್ತು ನಾವು ಫೋಟೋಶೂಟ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೆಂಗೋ ಸೀಮಂತೆಲ್ಲ ಆದಮೇಲೆ ಅದೊಂದು ಪ್ಲ್ಯಾನಿಂಗ್ ಇತ್ತು, ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಅಂದ್ಕೊಂಡ್ವಿ ಫೋಟೋಶೂಟ್ ಒಂದೇ ಮಾಡಿಸೋಣ, ಸೀಮಂತ ಏನು ಬೇಡ ಅಂತ ಅಂದ್ಕೊಂಡ್ವಿ. ಅದಾದಮೇಲೆ ಸೀಮಂತ ಮಾಡೋಣ ಅಂತ ಅಂದ್ಬಿಟ್ಟು ಫಿಕ್ಸ್ ಆಯಿತು. ಸೀಮಂತೆಲ್ಲ ಆದಮೇಲೆ ಜೀವನ ಅದೊಂದೇನಕ್ಕೆ, ಅದನ್ನು ಮಾಡಿಸ್ಕೊಬಿಡು ಅಂತ ಅಂದರು. ಸರಿ ಅಂದ್ಬಿಟ್ಟು ಫೋಟೋಶೂಟ್ಗೆ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ಒಂದಷ್ಟೆಲ್ಲ ಅದಕ್ಕೇನು ರೆಡಿ ಮಾಡ್ಕೋಬೇಕು, ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೋಬೇಕು, ಕಾಸ್ಟ್ಯೂಮ್ಸ್ ಎಲ್ಲ ತೊಗೊಂಡು. ಸೊ ಅದನ್ನೆಲ್ಲನೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಅಪ್ಪುಗೆ ಮೇಯ್ನಾಗಿ ಬಟ್ಟೆ ತೊಗೊಂಬರ್ಬೇಕಾಗಿತ್ತು. ಒಂದು ಟ್ರೆಡಿಷ್ನಲ್ ಔಟ್ಫಿಟ್ಟು, ಒಂದು ವೆಸ್ಟರ್ನ್ ಔಟ್ಫಿಟ್ಟು. ಸೊ ಅದನ್ನು ತೊಗೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಾನು, ಪ್ರಿಯಾಂಕಾ ಮತ್ತು ಅಪ್ಪು 3 ಜನ ಕೂಡ. ಇನ್ನು ಅಪ್ಪನ ಮನೇಲಿ ಬಿಟ್ಬಿಟ್ಟು ಹೋದರೆ ಪಾಪು ಮಲ್ಕೊಂಡಿದ್ದಾನೆ, ಏನಾದ್ರು ತೀಟೆ ಕೆಲಸ ಮಾಡಿ ಎಬ್ಬರಿಸ್ಬಿಡ್ತಾನೆ. ಸೊ ಹಾಗಾಗಿ ಅವನು ಕೂಡ ಕರ್ಕೊಂಡು ಹೋಗೋಣ ಅಂತ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ನಂದು ಬಂದು ಸ್ಯಾರಿ ಯಾವ್ದು ಹರ್ಕೊಳ್ಳೋದು ಅಂತ ಅಂದ್ಕೊಂಡೆ. ಈಗ ಸದ್ಯಕ್ಕೆ ನಾನು ಯಾವುದೂ ಕೂಡ ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಹಾಗಾಗಿ ಒಂದು ಯಾವ್ದು ಆಲ್ರೆಡಿ ಯೂಸ್ ಮಾಡಿದೆ ಅಲ್ವ, ಅದನ್ನೇ ಯೂಸ್ ಮಾಡೋಣ ಅಂತ ಅಂದ್ಕೊಂಡು ಫಿಕ್ಸ್ ಆಗಿದ್ದಾಯಿತು. ಸೊ ಈ ರೀತಿಯಾಗಿ ಅಂದ್ಕೊಂಡಿದ್ದೀನಿ. ಅದನ್ನು ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ, ಯಾವ ಸ್ಯಾರಿ ತೊಗೊಂಡಿದ್ದೀನಿ ಏನು ಅಂತ ಅಂದ್ಬಿಟ್ಟು. ಹೊಸದಾಗಿ ಏನು ಅದಕ್ಕೆ ಅಂತ ನಾನೇನು ಪರ್ಚೇಸ್ ಮಾಡಿಲ್ಲ, ಆಮೇಲೆ ಅದನ್ನೇ ವೇರ್ ಮಾಡೋಣ ಅಂತ ಏನೂ ಇದು ಮಾಡಲಿಲ್ಲ. ಆಲ್ರೆಡಿ ತೊಗೊಂಡಿದ್ದೆ, ಬಟ್ ಅದಕ್ಕೆ ನಾನು ಬ್ಲೌಸ್ ಸ್ಟಿಚ್ ಎಲ್ಲ ಮಾಡಿಸೋಷ್ಟು ಟೈಮ್ ಇಲ್ಲ ಇವಾಗ ನನಗೆ. ಹಾಗಾಗಿ ಇರೋದನ್ನೇ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ವೆಸ್ಟರ್ನ್ ಔಟ್ಫಿಟ್ ಎಲ್ಲ ಅವ್ರ ಕಡೆಯಿಂದನೇ ಇರುತ್ತೆ. ಸೊ ಪ್ರಿಯಾಂಕಾಗೆ ನಾವು ಎಲ್ಲಿ ಮಾಡಿಸಿದ್ವಿ ಅಲ್ವಾ ಫೋಟೋಶೂಟ್, ಅಲ್ಲೇ ನಾನು ಮಾಡಿಸ್ಕೊಳ್ತಾ ಇರೋದು. ಅವ್ರಿಗೇ ನಾವು ಸೀಮಂತಕ್ಕೆ ಕೂಡ ಹೇಳಿದ್ದು. ಸೊ ಫೋಟೋಸ್ ಎಲ್ಲ ಸೀಮಂತ ಅದು ತುಂಬ ಚೆನ್ನಾಗಿ ಬಂದಿದೆ. ಅದನ್ನೆಲ್ಲ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ಟೈಮ್ ಆಗ್ತಿದೆ, ಇನ್ನು ಪಾಪಗೂ ಕೂಡ ಬಟ್ಟೆ ತೊಗೊಂಬರ್ಬೇಕು. ಅವನಿಗೆ ಯಾಕೆ ಅಂತ ಅಂದರೆ ಇವಾಗ ಅವನದು ಕೂಡ ಒಂದು ಫೋಟೋಶೂಟ್ ಇತ್ತು. ಅಂದರೆ 11 ಮಂತ್ಸ್ ಒಳಗಡೆ ಯಾವಾಗ ಬೇಕಾದರೂ ಹೋಗ್ಬೋದಾಗಿತ್ತು ನಾವು. ಹಾಗಾಗಿ ಅವನಿಗೂ ಕೂಡ ಒಂದು ಔಟ್ಫಿಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. 1 ಮಂತ್ ಒಳಗಡೆ ಅಂತಂದರೆ ಅವಾಗ ಇನ್ನೂ ಫೋಟೋಸ್ ಎಲ್ಲ ಚೆನ್ನಾಗಿ ಬರ್ತಿತ್ತು. ಬಟ್ ಆವಾಗ ನಮ್ಮ ಮನೆಯಲ್ಲೆಲ್ಲ ಯೂಶ್ವಲಾಗಿ ಕಳಿಸಲ್ಲ, 1 ಮಂತ್ ಆಗಿಲ್ಲ, ಇಷ್ಟು ಬೇಗ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀರಾ ಅಂತ ಅಂತಿರ್ತಾರೆ. ಸೊ ಹಾಗಾಗಿ ನಾನು ಆವಾಗ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ. ಇವಾಗ ಹೇಗಿದ್ರೂ ಅವನಿಗೆ ಇನ್ನೇನು 4th ಬಂದರೆ 2 ಕಂಪ್ಲೀಟ್ ಆಗಿ 3 ಮಂತ್ಸ್ ಆಗುತ್ತೆ. ಸೊ ಅಷ್ಟೊತ್ತಿಗಾದರೂ ಒಂದು ಫೋಟೋಶೂಟ್ ಮಾಡಿಸ್ಬಿಡೋಣ. ಅವಾಗಾದರೆ ಒಂದು ಸ್ವಲ್ಪ ಚಿಕ್ಕ ಮಕ್ಕಳಲ್ವ, ಚೆನ್ನಾಗಿ ಫೋಟೋಸ್ ಎಲ್ಲ ಬರುತ್ತೆ. ನಿದ್ದೆ ಎಲ್ಲ ಚೆನ್ನಾಗಿ ಮಾಡಿಸ್ಬಿಟ್ರಂತೂ ಇದ್ದಿದ್ದು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗಿಬೋದು ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಇವಾಗ ಅವನಿಗೂ ಕೂಡ ಫೋಟೋಶೂಟ್ ಮಾಡಿಸ್ದಂಗೆ ಆಗುತ್ತೆ ಅಂತ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಆಗುತ್ತೆ ಏನು ಅನ್ನೋದನ್ನೆಲ್ಲ ಫೋಟೋಶೂಟೆಲ್ಲ ಯಾವ ರೀತಿ ಆಗುತ್ತೆ ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಇವಾಗ ಹೋಗಿ ಅಲ್ಲಿ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬರ್ತೀವಿ ಏನು ಅನ್ನೋದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ ಹೋಗೋಣ ಈಗ. ಆಲ್ಮೋಸ್ಟ್ ನಾನು ನಿಮ್ಮ ಜೊತೆ 4-5 ದಿನದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ, ಇದು ಒಂದೇ ವ್ಲಾಗಲ್ಲಿ. ಯಾಕಂದರೆ ನಾನು ಕಂಟಿನ್ಯೂಸ್ ಆಗಿ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಮಂಗಳವಾರ ನಾನು ವ್ಲಾಗ್ನ ಶುರು ಮಾಡಿದೆ, ಅದಾದಮೇಲೆ ಭಾನುವಾರ ತನಕ ನಾನು ನಿಮ್ಮ ಜೊತೆ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಎಲ್ಲ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ನಲ್ಲ ಎಲ್ಲನೂ ಜಾಯಿಂಟ್ ಮಾಡಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ನಾವು ಇವಾಗ ಅಪ್ಪುಗೆ ಬಟ್ಟೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ವಿನಾಯಕ ಫ್ಯಾಷನ್ಸ್ ಅಂತ ಒಂದು ಶಾಪಿಗೆ ಬಂದ್ವಿ. ಸೊ ಇದು ಬಂದುಬಿಟ್ಟು ದಾಸರಳ್ಳಿನಲ್ಲಿ ಇರೋದು. ಅಲ್ಲಿ ನಾವು ಕೇಳಿದ್ವಿ ಕಿಡ್ಸ್ ವೇರ್ ಇದೆಯಾ ಅಂತ, ಬಟ್ ಅವರು ಕಿಡ್ಸ್ ವೇರ್ ಇಲ್ಲ, ಅದ್ರ ಆಪೋಸಿಟೇ ಬಟರ್ಫ್ಲೈ ಅಂತ ಒಂದು ಶೋರೂಮ್ ಇದೆ, ಸೊ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಅಲ್ಲಿಗೆ ಬಂದ್ವಿ. ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ವಿ ಅಪ್ಪುಗೆ ಅಂತ ಅಂದ್ಬಿಟ್ಟು. ಫಸ್ಟಿಗೆ ನಾವು ಟ್ರೆಡಿಷ್ನಲ್ ವೇರ್ ಮತ್ತು ವೆಸ್ಟರ್ನ್ ವೇರ್ನ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಫಸ್ಟ್ ಅವ್ರಿಗೆ ನಮಗೆ ತೋರಿಸಿದ್ದೆ ಟ್ರೆಡಿಷ್ನಲ್ ವೇರು, ಬಟ್ ಈ ಥರ ಎಲ್ಲ ಅವನು ಯೂಶ್ವಲಾಗಿ ಹಾಕಿದ್ದಾನೆ, ಮತ್ತು ಇಷ್ಟು ಗ್ರ್ಯಾಂಡಾಗಿರೋದೆಲ್ಲ ನನಗೆ ಬೇಡ ಅಂತ ಅನ್ನಿಸ್ತು. ಹಾಗಾಗಿ ನಾನು ಬಜೆಟಲ್ಲೇ ನೋಡೋಣ ಅವನಿಗೆ ಚೆನ್ನಾಗಿರೋದು ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಸೊ ಅವ್ರ ಹತ್ರ ಯಾವ್ಯಾವುದೆಲ್ಲ ಕಲೆಕ್ಷನ್ಸ್ ಇದೆ ಅವರೆಲ್ಲರೂ ತೋರಿಸ್ಲಿ, ಅದಾದಮೇಲೆ ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡ್ಕೊಂಡು ಬೈ ಮಾಡೋಣ ಅಂತ. ಬಟ್ ಅಪ್ಪುಗೇನು ಗೊತ್ತಾ, ಈ ಥರ ಅವ್ನಿಗೇನಾದರೂ ಈ ಸೂಟ್ ಮೇಲೆಲ್ಲ ಈ ಥರ ಮಣಿದು ಆ ಥರದ್ದೆಲ್ಲ ಏನಾದ್ರು ಕೊಟ್ಬಿಟ್ಟಿದ್ರೆ ಅವ್ನಿಗೇನೋ ಅದ್ರ ಮೇಲೇ ಜಾಸ್ತಿ ಇಷ್ಟ ಅಂತ ಅನಿಸುತ್ತೆ. ನನಗೆ ಅದೇ ಬೇಕು ಅಂತ ಅಂದ್ಬಿಟ್ಟು ಕೇಳ್ತಿರ್ತಾನೆ. ಸೊ ಹಾಗಾಗಿ ನಾನು ಒಂದಷ್ಟು ಕಲೆಕ್ಷನ್ಸ್ ತೋರಿಸ್ಲಿ ಇರು, ಅದಾದಮೇಲೆ ನೋಡಿಕೊಂಡು ಬೈ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಪ್ರಿಯಾಂಕನೂ ಕೂಡ ಪಾಪು ಬಟ್ಟೆ ತೊಗೊತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಒಂದಷ್ಟು ಕಿಡ್ಸ್ ವೇರ್ ಕೂಡ ಇತ್ತು. ಸೊ ಅದನ್ನು ಕೂಡ ನೋಡ್ತಾ ಇದ್ಲು. ಅಲ್ಲಿ ಒಂದಷ್ಟು ಬಟ್ಟೆಗಳು ಚೆನ್ನಾಗಿತ್ತು, ಬಟ್ ಏನಂದರೆ ಪ್ರೈಸ್ ಸ್ವಲ್ಪ ಜಾಸ್ತಿನೇ. ಅಂದರೆ ಒಂದು 350 ರುಪೀಸ್ಗೆ ಬರೀ ಶಾರ್ಟ್ಸು ಈ ಥರ. ಚಿಕ್ಕ ಮಕ್ಕಳಿಗೆಲ್ಲ ಯೂಶ್ವಲಾಗಿ ಇನ್ನೂ ಕಡಿಮೆ ಪ್ರೈಸಲ್ಲೇ ಚೆನ್ನಾಗಿರೋ ಬಟ್ಟೆಗಳು ಸಿಗುತ್ತೆ, ಬಟ್ ಅಲ್ಲೊಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಅಂತಲೇ ಅನ್ನಿಸ್ತು. ಅದಕ್ಕೋಸ್ಕರ ಪಾಪುಗೆ ಬೇರೆ ಶಾಪಲ್ಲಿ ನೋಡೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗೋಗ್ಬಿಟ್ವಿ. ಇವಾಗ ಜಸ್ಟ್ ಅಪ್ಪುಗೆ ಬಟ್ಟೆಗಳನ್ನ ನೋಡಿಕೊಂಡು ತೊಗೊಳ್ತಾ ಇದ್ದೀವಿ.
ಸೊ ಅಪ್ಪುಗೆ ಈ ಒಂದು ಶಾಪಲ್ಲಿ ನಾವು ಒಂದು ವೆಸ್ಟರ್ನ್ ವೇರ್ನ ತೊಗೊಂಡ್ವಿ. ಟ್ರೆಡಿಷ್ನಲ್ ವೇರ್ ಅಷ್ಟಾಗಿ ನನಗೆ ಇಷ್ಟ ಆಗಲಿಲ್ಲ. ಸೊ ಈ ಒಂದು ವೆಸ್ಟರ್ನ್ ವೇರ್ ಡ್ರೆಸ್ನ ತೊಗೊಂಡು ಅದಾದಮೇಲೆ ನಾವು ಅದ್ರ ಆಪೋಸಿಟೇ ಇನ್ನೊಂದು ಶಾಪ್ ಇತ್ತು. ಶಾಪ್ ನೇಮ್ ನನಗೆ ಅಷ್ಟಾಗಿ ನೆನಪಿಲ್ಲ. ಅಲ್ಲಿ ಹೋಗ್ಬಿಟ್ಟು ಟ್ರೆಡಿಷ್ನಲ್ ವೇರ್ನ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಒಂದು ಸ್ವಲ್ಪ ಬಜೆಟ್ ರೇಂಜಿಗೆ ನಮಗೆ ಸಿಕ್ತು. ಅಂದರೆ 1000 ರುಪೀಸ್ ಒಳಗಡೆ ಇದ್ದರೆ ಓಕೆ. ಯಾಕಂದರೆ ಬೆಳೆಯೋ ಮಕ್ಕಳಿಗೆ ಸುಮ್ಮನೆ ಪ್ರೈಸ್ ಜಾಸ್ತಿ ಕೊಟ್ಬಿಟ್ಟು ತೊಗೊಂಡ್ರು ಆಮೇಲೆ ಒಂದು ಸಲ ಯೂಸ್ ಮಾಡ್ತಾರೆ, 2 ಸಲ ಯೂಸ್ ಮಾಡ್ತಾರೆ, ಆಮೇಲೆ ವೇಸ್ಟೇ ಅದು. ಸೊ ಹಾಗಾಗಿ ನಾನು ಕರೆಕ್ಟಾಗಿ ಇವಾಗ ಅವ್ನಿಗೆ ಏನಾಗುತ್ತೆ ಅದೇ ಥರ ಡ್ರೆಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಸೊ ಅವರು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸ್ತಾ ಇದ್ರು. ಇದೆಲ್ಲ ಬಂದುಬಿಟ್ಟು ಪ್ರೈಸ್ ಅವರು 800, 850, 700 ಈ ಥರ ಎಲ್ಲ ತೋರಿಸ್ತಾ ಇದ್ರು. ನನಗೆ ಕಲರ್ ಇದೇ ತೊಗೋಬೇಕಂತೆಲ್ಲ ಏನೂ ಇರಲಿಲ್ಲ. ಬಟ್ ಒಂದು ಸ್ವಲ್ಪನಾದರೂ ನಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ಥರ ಇರಲಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಒಂದು ಗೋಲ್ಡನ್ ನೋಡ್ತಾ ಇದ್ದೆ, ಇನ್ನೊಂದು ಬಂದುಬಿಟ್ಟು ಒಂಥರ ಲ್ಯಾವೆಂಡರ್ ಕಲರಲ್ಲಿ ನೋಡ್ತಾ ಇದ್ದೆ. ಸೊ ಇಫ್ ಇನ್ ಕೇಸ್ ಆ ಥರ ಸಿಕ್ಕಿದ್ರೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ರು ಗೋಲ್ಡನಲ್ಲಿ ಕೇಳಿದ್ದಕ್ಕೆ ನನಗೆ ಒಂದಷ್ಟು ಮೆರೂನ್ ಕಾಂಬಿನೇಷನ್ ಇರೋ ಥರ ತೋರಿಸ್ತಾ ಇದ್ರು. ಸೊ ಅದೆಲ್ಲ ಬೇಡ ಅಂತ ಅಂದ್ಬಿಟ್ಟು ಆಮೇಲೆ ಸುಮ್ಮನೆ ಆಗೋಗ್ಬಿಟ್ವಿ. ಇದೊಂದು ನನಗೆ ತುಂಬಾ ಇಷ್ಟ ಆಯಿತು. ಬಟ್ ಇದು ಏನಂದರೆ ಅವನಿಗೆ ತುಂಬ ತುಂಡ ಆಗ್ತಾಯಿತ್ತು. ಅಲ್ಲೇ ವೇರ್ ಮಾಡಿಸಿ ನಾವು ನೋಡಿದ್ವಿ. ಸೊ ಅವನಿಗೆ ತುಂಬಾ ಅದು ತುಂಡ ಇತ್ತು. ಹಾಗಾಗಿ ಅದು ಬೇಡ ಅಂತ ಅಂದ್ಬಿಟ್ಟು ಇದೊಂದು ಲ್ಯಾವೆಂಡರ್ ಕಲರ್ದೇನಿತ್ತು ಅದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಳ್ತಾ ಇದ್ದೀವಿ. ಸೊ ಇದಕ್ಕೆ ಅವರು ಬಂದು 850 ರುಪೀಸ್ ಹೇಳಿದ್ರು. ಆಮೇಲೆ 750 ರುಪೀಸ್ ಮಾಡಿಕೊಟ್ರು. ಸೊ ಅಷ್ಟು ನನಗೆ ವರ್ತ್ ಅಂತ ಅನ್ನಿಸ್ತು. ಸೊ ಅದನ್ನು ತೊಗೊಂಡು ಆಮೇಲೆ ನಾನು ಮತ್ತು ಪ್ರಿಯಾಂಕಾ ಮನೆಗೆ ಬಂದ್ವಿ. ಮಾಡ್ಕೊಂಬಂದಿದ್ದಾಯಿತು. ಪಾಪುಗೆ ಒಂದು ಜೊತೆ ಬಟ್ಟೆ ತೊಗೊಂಬಂದ್ವಿ. ಅದಾದಮೇಲೆ ಅಪ್ಪುಗೆ ಅಂತ ಅಂದ್ಬಿಟ್ಟು 2 ಜೊತೆ ಬಟ್ಟೆನ ತೊಗೊಂಬಂದ್ವಿ. ಒಂದು ವೆಸ್ಟರ್ನ್ ಔಟ್ಫಿಟ್ಟು, ಇನ್ನೊಂದು ಬಂದುಬಿಟ್ಟು ಟ್ರೆಡಿಷ್ನಲ್ ಔಟ್ಫಿಟ್ಟು. ಸೊ ಈ ರೀತಿಯಾಗಿ ತೊಗೊಂಬಂದಿದ್ದೀವಿ. ಇವಾಗ ಎಲ್ಲನೂ ಪ್ಯಾಕ್ ಮಾಡ್ಕೋಬೇಕು. ಒಂದಷ್ಟು ಐಟಮ್ಸ್ ಎಲ್ಲ ಅವ್ರು ನಮ್ಮಿಂದನೇ ತೊಗೊಂಬರೋದಕ್ಕೆ ಹೇಳಿದ್ದಾರೆ. ಅಂದರೆ ಇವಾಗ ಸ್ಯಾರಿ ತೊಗೊಂಡ್ರೆ ಅದಕ್ಕೇನಾದರೂ ಮ್ಯಾಚಿಂಗ್ ಬ್ಯಾಂಗಲ್ಸ್ ಆಗಿರ್ಬೋದು, ಜ್ಯುವೆಲರೀಸ್ ಆಗಿರ್ಬೋದು, ಅದನ್ನೆಲ್ಲ ನಾವೇ ತೊಗೊಳಕ್ಕಾದ್ರೆ ತೊಗೋಬೋದು ಅಂತಂದ್ಬಿಟ್ಟು ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ. ಈ ರೀತಿ ಆಮೇಲೆ ಅವ್ರದ್ದೇ ಇದೆ ಜೀವಂದೇನು ಮಾಮೂಲಿ ಬ್ಲೇಸರು. ಸೊ ಅದೇ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ, ಅದನ್ನೇ ತೊಗೊಳ್ಳೋಣ ಅಂತ. ಇನ್ನು ಟ್ರೆಡಿಷ್ನಲ್ ಔಟ್ಫಿಟ್ಟು ಜೀವಂದನೇ ತೊಗೊತಾರೆ. ಅಂದರೆ ಅವ್ರ ಹತ್ರ ಇರುತ್ತೆ. ಬಟ್ ಆಲ್ಸೋ ನಾವೇ ತೊಗೊಂಡೋದ್ರೆ ಅವ್ರಿಗೆ ಪರ್ಫೆಕ್ಟ್ ಫಿಟ್ಟಿಂಗ್ ಏನಿದೆ ಅದನ್ನು ಆಲ್ರೆಡಿ ನಾವು ತೊಗೊಂಡಿರೋದ್ರಿಂದ ಅದೇ ಚೆನ್ನಾಗಿ ಕಾಣುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ನೋಡೋಣ. ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ವ್ಲಾಗ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸದ್ಯಕ್ಕೆ ನನಗಂತೂ ಮೆಟ್ಲು ಹತ್ಬಿಟ್ಟು ಬಂದೆಲ್ಲ ಸಾಕಾಯಿತು. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೀನಿ. ಇವಾಗ ಸ್ನಾನ ಮಾಡ್ತಾ ಇರಬೇಕು ಅಪ್ಪು. ಅವ್ನು ರೆಡಿ ಆದಮೇಲೆ ನಾನು ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಈ ರೀತಿ ಈ ಕೈಯಲ್ಲಿ ಮೆಹಂದಿ ಅರ್ಧಂಬರ್ಧ ಹೊಟ್ಟೋಗ್ಬಿಟ್ಟಿದೆ. ಕಂಪ್ಲೀಟಾಗಿ ಹೋಗೋದು ಹೇಗೆ ಅನ್ನೋದೇ ಗೊತ್ತಾಗ್ತಿಲ್ಲ. ಅಂದರೆ ಹೋಗ್ಸೋದು ಅಂದರೆ ಈ ಫೋಟೋಗೆ ಈ ಥರ ಎಲ್ಲ ಬಂದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಲ್ವಾ. ಅಟ್ಲೀಸ್ಟ್ ಫುಲ್ಲಾದರೂ ಮೆಹಂದಿ ಇದ್ದಿದ್ರೆ ಅದೊಂಥರ, ಅರ್ಧಂಬರ್ಧ ಮೆಹಂದಿ ಇದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನೋಡೋಣ ಹೇಗೆ ರಿಮೂವ್ ಮಾಡೋದು ಏನು ಅಂತ ಅಂದ್ಬಿಟ್ಟು. ನನ್ನ ತಂಗಿ ಆಮೇಲೆ ಪಾಪುಗೂ ಕೂಡ ಫೋಟೋಶೂಟ್ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ನಲ್ವ. ಪಾಪುಗೂ ಕೂಡ ಒಂದು ಜೊತೆ ಬಟ್ಟೆನ ತೊಗೊಂಡ್ಳು. ಅದಾದಮೇಲೆ ಇನ್ನು ಮಾಮೂಲಿ 2 ಔಟ್ಫಿಟ್ಟು ಪಾಪುದೇ ಮಾಮೂಲಿ ಇದೆ. ಸೊ ಅದನ್ನೇ ಅವಳು ತೊಗೊಳ್ತೀನಿ ಅಂತ ಹೇಳಿದ್ಲು. ಅಂದರೆ ಹೊಸದನ್ನೇ ಈಗ ರೀಸೆಂಟಾಗಿ ತೊಗೊಂಡಿದ್ದು ಅದನ್ನೇ ಅವಳಿಗೆ ಹಾಕ್ತೀನಿ ಅಂತ. ಒಂದು ಜೊತೆ ಮಾತ್ರ ಪಾಪುಗೆ ಅಂತ ತೊಗೊಂಡ್ಳು. ಸೊ ಇಷ್ಟೇ. ಇನ್ನು ಮಕ್ಕಳಿಗೆ ಶಾಪಿಂಗ್ ಮಾಡೋದಾಗೋಯ್ತು. ನಮ್ಮದು ಅಂತ ನಾವೇನೂ ತೊಗೊಳಕ್ಕೆ ಆಗಲಿಲ್ಲ. ಮತ್ತು ಸುಮ್ಮನೆ ಈ ಟೈಮಲ್ಲಿ ಏನು ಗೊತ್ತಾ, ತೊಗೊಂಡ್ರೂ ವೇಸ್ಟೇ. ಮತ್ತು ಬ್ಲೌಸ್ ಕೂಡ ಅಷ್ಟೇ. ನಾನೇನು ಅಂಥ ದಪ್ಪ ಆಗಿಲ್ಲ, ಇರೋ ವೆಯ್ಟೇ ಇದ್ದೀನಿ ನಾನು ಜಾಸ್ತಿ ಏನು ವೆಯ್ಟ್ ಗೇನೂ ಆಗಿಲ್ಲ. ನೀವು ನಿಜ ನಂಬ್ತಿರೋ ಅಲ್ವ, ತುಂಬ ಜನ ಕೇಳ್ತೀರಾ ವೆಯ್ಟ್ ಎಷ್ಟು ಗೇನ್ ಆಗಿದ್ದೀರಾ ಏನು ಅಂತ. ನಾನು ಸ್ಟಾರ್ಟಿಂಗಲ್ಲಿ ಕನ್ಫರ್ಮ್ ಆಯಿತು ಗೊತ್ತಾ, ಆವಾಗಲೇ ನಂದು 6 kg ವೆಯ್ಟ್ ಲಾಸ್ ಆಗೋಗಿತ್ತು ಆಲ್ಮೋಸ್ಟ್ 3 ಮಂತ್ಸಿಗೆ. ಆಮೇಲೆಯಿಂದ ನಾನು ವೆಯ್ಟ್ ಗೇನೇ ಆಗಿಲ್ಲ, ಅಷ್ಟೇ ವೆಯ್ಟ್ ಇದ್ದೆ. ನಾನು ವೆಯ್ಟ್ ಗೇನ್ ಆಗಿದ್ದು ಯಾವಾಗ ಅಂತಂದರೆ ನಾನು 7 ಮಂತ್ಸ್ ಕಂಪ್ಲೀಟಾಗಿ 8 ಮಂತ್ಸಿಗೆ ಬಿತ್ತಲ್ಲ, ಆವಾಗ ನನಗೆ ವೆಯ್ಟ್ ಗೇನ್ ಆಗಿ ಸ್ಟಾರ್ಟ್ ಆಗಿದ್ದು. ಟಿಲ್ ಇವಾಗಿನವರೆಗೂ ನಾನು ವೆಯ್ಟ್ ಲಾಸ್ ಆಗಿದ್ರ ಮೇಲೆ 4 kg ವೆಯ್ಟ್ ಗೇನ್ ಆಗಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ನಾನು ಜಾಸ್ತಿ ಏನೂ ವೆಯ್ಟ್ ಗೇನ್ ಆಗಿಲ್ಲ. ಅದಾದಮೇಲೆ ಇವಾಗ ಎಲ್ಲರೂ ಹೊರಡೋಣ ಅಂತ ಅಂದ್ಬಿಟ್ಟು, ಇನ್ನು ನಮ್ಮಮ್ಮ ಬರ್ತಾರೆ ಏನೋ ಗೊತ್ತಿಲ್ಲ. ನಮ್ಮಮ್ಮ ಬಂದರೆ ನಮ್ಮಮ್ಮನೂ ಕೂಡ ಕರ್ಕೊಂಡು ಹೋಗಬೇಕು. ಇನ್ನು ಮೇಕಪ್ ಎಲ್ಲನೂ ಅವರಿಂದನೇ ಇರುತ್ತೆ, ಎಲ್ಲನೂ ಇನ್ಕ್ಲೂಡೆಡ್. ಅಂದರೆ ಔಟ್ಫಿಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಫೋಟೋಶೂಟ್ ಎಲ್ಲನೂ ಇನ್ಕ್ಲೂಡೆಡ್. ಎಷ್ಟು ಪ್ರೈಸ್ ಆಯಿತು ಏನು ಎಲ್ಲನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ನನಗಂತೂ ವರ್ತ್ ಅಂತಲೇ ಅನ್ನಿಸ್ತು. ಸೊ ನೋಡಿ, ನೀವು ಯಾರಾದರೂ ಮಾಡಿಸ್ಕೊತೀರಾ ಅಂದರೆ ಕಂಪ್ಲೀಟ್ಲಿ ನಿಮಗೂ ಕೂಡ ಅದೊಂದು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಇವಾಗ ಫಸ್ಟಿಗೆ ಹೋಗಿ ನಾನು ರೆಡಿಯಾಗಿ ಏನೇನೆಲ್ಲ ತೊಗೋಬೇಕು ಎಲ್ಲನೂ ತೊಗೊಳ್ಳೋಣ. ಆಮೇಲೆ ಮತ್ತೆ ಅದು ಇದು ಅಂತ ಮರ್ತೋದ್ರೆ ಆಗಲ್ಲ ಅಲ್ವ. ಹಾಗಾಗಿ ಕುತ್ಕೊಂಡು ನಾನು ನೆನಪಿಸ್ಕೊತಾ ಇದ್ದೆ ಏನೇನೆಲ್ಲ ಬೇಕು ಅಂತೆಲ್ಲ ಅಂದ್ಬಿಟ್ಟು. ಇವಾಗ ಹೋಗಿ ಎಲ್ಲನೂ ರೆಡಿ ಮಾಡ್ಕೊತೀನಿ.
ಸೊ ನಾನು ಅಮ್ಮನ ಮನೆಯಿಂದ ಬಂದಮೇಲೆ ಮೆಟ್ಲತ್ಕೊಂಬಂದಮೇಲೆ ಒಂದು ಸ್ವಲ್ಪ ಸಾಕಾದಂಗೆ ಆಯಿತು ಅಂದ್ಬಿಟ್ಟು ಕೆಳಗಡೆ ಕೂತ್ಕೊಂಡಿದ್ದೆ ಸೋಫಾ ಮೇಲೆ. ಆಮೇಲೆ ಅಪ್ಪುದು ಸ್ನಾನ ಆಯಿತು, ಜೀವಂದು ಸ್ನಾನ ಆಯಿತು. ಇನ್ನು ನಾನು ಒಬ್ಬಳೇ ಇದ್ದಿದ್ದು. ನಾನು ಕೂಡ ಬೇಗ ರೆಡಿ ಆಗಿಬಿಡೋಣ ಅಂತ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಮತ್ತು ಒಂದಷ್ಟು ಏನು ಅವ್ರು ತೊಗೊಳೋದಕ್ಕೆ ಹೇಳಿದರು ಎಲ್ಲನೂ ಕೂಡ ತೆಗ್ದಿಟ್ಟಿದ್ದೆ, ಒಂದೇ ಸಲ ಬ್ಯಾಗಿಗೆ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ. ಇನ್ನು ಮಂಜು ಅವರು ಅಮ್ಮನ ಮನೆಗೆ ಬಂದಮೇಲೆ ಕಾಲ್ ಮಾಡ್ತೀನಿ ಅಂತ ಪ್ರಿಯಾಂಕಾ ಹೇಳಿದ್ಲು. ಸೊ ಹಾಗಾಗಿ ಆರಾಮಾಗೇ ನಾವು ನನ್ನ ಟೈಮ್ ತೊಗೊಂಡು ರೆಡಿ ಆಗ್ಬೋದು ಅಂತ ಅಂದ್ಕೊಂಡೆ. ಬಟ್ ನೋಡಿದ್ರೆ ಪ್ರಿಯಾಂಕಾ ಹಿಂದೆನೇ ಕಾಲ್ ಮಾಡಿದ್ದು ಒಂದು 5 ನಿಮಿಷಕ್ಕೇ ಕಾಲ್ ಮಾಡಿಬಿಟ್ಟು ಮಂಜೋರು ಬಂದಿದ್ದಾರೆ, ನಾವು ಹೊರಡ್ತಾ ಇದ್ದೀವಿ, ಬೇಗ ಬಾ ಅಂತ ಅಂದ್ಬಿಟ್ಟು ಫೋನ್ ಮಾಡಿದ್ಲು. ನಾನು ಅವಾಗ ತಾನೇ ಸ್ನಾನ ಮಾಡ್ಕೊಂಡು ರೆಡಿ ಆಗ್ತಾಯಿದ್ದೆ. ಸರಿ ಅಂದ್ಬಿಟ್ಟು ಬೇಗನೆ ಇವಾಗ ಏನೆಲ್ಲ ತೆಗ್ದಿಟ್ಕೊಂಡಿದ್ದೆ ಅದನ್ನೆಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಅಪ್ಪುಗೂ ಕೂಡ ಆಲ್ರೆಡಿ ಮಾಡಿದ್ನಲ್ಲ, ಸೊ ಅವನದೇನೆಂದರೆ ಬಟ್ಟೆಗಳು ಎಲ್ಲ ಹೊಸದೇ ತೊಗೊಬಂದಿದ್ದರಿಂದ ಅವ್ನು ಜಸ್ಟ್ ಬಾಕ್ಸಿಂದ ರಿಮೂವ್ ಮಾಡಿಬಿಟ್ಟು ಎತ್ತಿಟ್ಕೊಂಡಿದ್ದಾಯಿತು. ಇನ್ನು ಜೀವನ್ಗೆ ಫಸ್ಟೇ ಹೇಳಿದ್ದೆ ಅವ್ರದ್ದು ಟ್ರೆಡಿಷ್ನಲ್ ವೇರು ವೆಸ್ಟರ್ನ್ ವೇರ್ ಎಲ್ಲ ತೊಗೊಳೋದಕ್ಕೆ. ಸೊ ಅವರು ಕೂಡ ಅದನ್ನೆಲ್ಲ ತೆಗ್ದಿಟ್ಟಿದ್ರು. ಸೊ ಇನ್ನು ಜಸ್ಟ್ ಪ್ಯಾಕ್ ಮಾಡಿಕೊಂಡು ನಂದೇನೇನಿದೆ ಎಲ್ಲನೂ ಕೂಡ ತೊಗೊಂಡು ಪ್ಯಾಕ್ ಮಾಡ್ಕೋಬೇಕು. ನಾನಂತೂ ರೆಡಿ ಆಗೋವಾಗಲೂ ಕೂಡ ಯೋಚನೆ ಮಾಡ್ತಾಯಿದ್ದೆ ಏನೆಲ್ಲ ತೊಗೋಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಮತ್ತೆ ನಾವು ಅಲ್ಲಿ ಹೋದರೆ ಮರ್ತುಬಿಟ್ಟು ನಾವು ಮತ್ತೆ ಹೊಸದು ತೊಗೋಬೇಕಾಗತ್ತೆ ಇಫ್ ಇನ್ ಕೇಸ್ ನಾವೇನು ತೊಗೊಳ್ಲಿಲ್ಲ ಅಂತಂದರೆ. ಹಾಗಾಗಿ ಮನೆಯಿಂದನೇ ಎಲ್ಲ ನೆನಪಿಸ್ಕೊಂಡು ನೀಟಾಗಿ ತೊಗೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಆಲ್ಮೋಸ್ಟ್ ತೊಗೊತಾ ಇದ್ದೀನಿ. ಇನ್ನು ಪ್ರಿಯಾಂಕನೂ ಮೇಲಿನ ಮೇಲೆ ಕಾಲ್ ಮಾಡ್ತಾನೇ ಇದ್ಲು, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ. ಯಾಕೆ ಅಂದರೆ ನಮಗೆ ಅವರು ಅಪಾಯಿಂಟ್ಮೆಂಟ್ ಕೊಟ್ಟಿರೋದು ಬಂದುಬಿಟ್ಟು 2:30ಇಂದ. ನಾವು ಇನ್ನೂ 1:30 ಆದರೂ ಮನೆಯಲ್ಲೇ ಇದ್ದೀವಲ್ವ, ಹಾಗಾಗಿ ಎಷ್ಟೊತ್ತಾಗುತ್ತೆ ಅಂತ ಅವಳು ಕೂಡ ಕಾಲ್ ಮಾಡ್ತಾನೇ ಇದ್ಲು. ನಾವು ಕೂಡ ಬೇಗ ಇವಾಗ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ತೆಗ್ದಿಟ್ಕೊಂಡೆ. ಸೊ ಈ ರೀತಿಯಾಗಿ ಇದೆ ನೋಡಿ. ಎಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ಫುಲ್ಲು ಗಡಿಬಿಡಿನಲ್ಲೇ ನಾನು ರೆಡಿ ಆಗ್ತಾ ಇರ್ತೀನಿ. ಒಂದೊಂದ್ಸಲಿ ಅನಿಸುತ್ತೆ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ. ಬಟ್ ಹೆಂಗಾದರೂ ಆಗಲಿ ಏನಾದರೂ ಆಗಲಿ ಅಲ್ಲ, ನಾನು ಬರೀ ಲಾಸ್ಟ್ ಮೂಮೆಂಟಲ್ಲೇ ಈ ಥರ ಎತ್ತಿಟ್ಕೊಳ್ಳೋದಾಗೋಗ್ಬಿಡುತ್ತೆ. ಫಸ್ಟೇ ಎಲ್ಲ ಎತ್ತಿಟ್ಕೊಂಡು ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ರೆ ಇಷ್ಟೊಂದೆಲ್ಲ ತಲೆನೋವೇ ಇರ್ತಿರ್ಲಿಲ್ಲ. ಇವಾಗ ಫೈನಲಿ ಏನೂ ಮಾಡೋಕ್ಕಾಗಲ್ಲ, ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಬ್ಯಾಗಲ್ಲಿ. ಇಲ್ಲಿ ನಾನು ಒಂದು ಸ್ಯಾರಿ ಮತ್ತು ಅದೇನು ಆ ಒಂದು ಸ್ಯಾರಿಗೆ ಮ್ಯಾಚಿಂಗ್ ಪೆಟಿಕೋಟ್ ಬೇಕು, ಅದನ್ನು ಹುಡುಕ್ತೆ ಬಟ್ ಎಲ್ಲೂ ಸಿಗಲಿಲ್ಲ. ಸರಿ ಅಂದ್ಬಿಟ್ಟು ಬೇರೆ ಕಲರ್ ಕಾಂಬಿನೇಷನ್ನೇ ತೊಗೊಂಡಿದ್ದಾಯಿತು. ಇನ್ನು ಬ್ಯಾಂಗಲ್ಸ್ ಆಗಿರ್ಬೋದು, ಆಮೇಲೆ ಜ್ಯುವೆಲರೀಸ್ ಆಗಿರ್ಬೋದು ಎಲ್ಲನೂ ಕೂಡ ತೊಗೊಂಡೆ. ಇನ್ನು ಅಪ್ಪುದು ಬಟ್ಟೆ ಏನಿತ್ತು ಅವನು ಬಾಕ್ಸ್ ಸಮೇತನೇ ಎತ್ಕೊಂಬಂದಿದ್ದಾನೆ, ಹೀಗೆ ಇಡು ಮಮ್ಮಿ ಅಂತ ಅಂದ್ಬಿಟ್ಟು. ನಾನು ಆಮೇಲೆ ಬಾಕ್ಸ್ ಏನು ಬೇಡ, ಹಾಗೆ ಬಟ್ಟೆ ಮಾತ್ರ ತೊಗೊಳ್ತೀನಿ ಬಿಡು ಅಪ್ಪು ಅಂದ್ಬಿಟ್ಟು ಬರೀ ಬಟ್ಟೆನ ಮಾತ್ರ ತೊಗೊಂಡೆ. ಇನ್ನು ನನಗೂ ಕೂಡ ಅಲ್ಲಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಕ್ಯಾಮ್ರಾ ಮತ್ತು ಬ್ಯಾಟ್ರಿ ಎಲ್ಲ ಬೇಕಾಗಿತ್ತಲ್ವ. ಸೊ ಬ್ಯಾಟ್ರಿ ಎಲ್ಲನೂ ಕೂಡ ಚಾರ್ಜ್ ಹಾಕಿದ್ದೆ ಬೆಳಗ್ಗೆನೆ. ಸೊ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವಾಗ ಮೊಬೈಲ್ ಕೊಟ್ಬಿಟ್ಟು ಯಾರಿಗಾದ್ರೂ ವಿಡಿಯೋ ಮಾಡ್ಕೊ ಅಂದ್ರೂ ಕೂಡ ಅವ್ರಿಗೂ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅಟ್ಲೀಸ್ಟ್ ನಾನು ಟ್ರೈಪೋಡ್ ಮತ್ತು ಕ್ಯಾಮ್ರಾನ ತೊಗೊಂಡು ಹೋದರೆ ನಾನೇ ವಿಡಿಯೋ ಮಾಡ್ಕೋಬೋದು, ಯಾರು ಹೆಲ್ಪು ಇಲ್ಲದಂತೆ. ಸೊ ಹಾಗಾಗಿ ಇವನ್ ಅದನ್ನು ಕೂಡ ತೊಗೊಳ್ತಾ ಇದ್ದೀನಿ. ಹೇಗಿದ್ರು ನಾವು ಕಾರಲ್ಲಿ ಹೋಗ್ತೀವಲ್ವ, ನಾವೇನು ಅದನ್ನು ಕೈಯಲ್ಲಿ ಇಟ್ಕೊಂಡು ತೊಗೊಂಡು ಹೋಗಬೇಕು ಅನ್ನೋ ಥರ ಏನಿರಲ್ಲ. ಕಾರಲ್ಲಿ ಹೋಗ್ತೀವಿ, ಸೊ ದಟ್ ಆರಾಮಾಗಿ ಇಟ್ಕೋಬೋದು ಅಂತ ಅಂದ್ಬಿಟ್ಟು ಕ್ಯಾಮ್ರಾ ಮತ್ತು ಟ್ರೈಪೋಡ್ ಎಲ್ಲನೂ ಕೂಡ ತೊಗೊಂಡೆ. ಸೊ ಈ ಥರ ಇರುತ್ತೆ ಬ್ಲಾಗರ್ಸ್ ಲೈಫ್ ಅಂತಲೇ ಹೇಳ್ಬೋದು. ಇವಾಗ ಎಲ್ಲರೂ ಹೋದಾಗ ಅಲ್ಲಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಯಾರಿಗೂ ಕೇಳೋಕ್ಕಾಗಲ್ಲ. ಆ್ಯಂಡ್ ವಿಡಿಯೋ ಮಾಡ್ಕೊಂಡಿಲ್ಲ ಅಂದರೆ ಅಯ್ಯೋ ಇದು ಮಾಡ್ಕೊಂಡಿಲ್ವಲ್ಲ ಅನ್ನೋದು ಕೂಡ ಬೇಜಾರಿರುತ್ತೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಸಾಧ್ಯವಾದಷ್ಟು ವಿಡಿಯೋ ಮಾಡ್ಕೊಳ್ಳೋಣ ಅಂತನಾದ್ರೂ ಒಂದು ಸ್ವಲ್ಪ ಅದಕ್ಕೆ ಅಂತ ಏನು ಬೇಕೋ ಎಲ್ಲನೂ ತೊಗೊಳ್ತಾ ಇರ್ತೀವಿ. ಸೊ ಈ ರೀತಿಯಾಗಿ ಇತ್ತು. ಇವಾಗ ಆಲ್ಮೋಸ್ಟ್ ಎಲ್ಲನೂ ಕೂಡ ರೆಡಿ ಆಯಿತು. ಇನ್ನು ಜೀವನ್ ಎಷ್ಟೊತ್ತು ಅಂತ ಕೇಳ್ತಾನೆ ಇದ್ದರು. ನಂದು ಆಲ್ಮೋಸ್ಟ್ ರೆಡಿ ಆಗಿದೆ, ಇನ್ನು ನೀವು ಅಷ್ಟೇ ಬರಬೇಕು ಅಂತ ಅಂದ್ಬಿಟ್ಟು ಅವ್ರಿಗೂ ಹೇಳಿದೆ. ಅವರು ಕೂಡ ಮೇಲ್ಗಡೆ ಹೋಗಿ ಡೋರೆಲ್ಲ ಲಾಕ್ ಮಾಡಿಕೊಂಡು ಆಮೇಲೆ ಅವ್ರದ್ದು ಏನೆಲ್ಲ ಬೇಕೋ ಅದನ್ನೆಲ್ಲನೂ ಕೂಡ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಜಸ್ಟ್ ಇನ್ನೇನು ಹೊರಡಬೇಕು ಅಷ್ಟೇನೆ. ಪ್ರಿಯಾಂಕಾ ಕೂಡ ಕಾಲ್ ಮಾಡ್ತಾನೇ ಇದ್ಲು. ಆಮೇಲೆ ಹೇಳಿದ್ವಿ ಈ ರೀತಿ ನಾನು ಬಟ್ಟೆ ಇನ್ನೂ ಪ್ಯಾಕ್ ಮಾಡ್ಕೊಂಡಿರಲಿಲ್ಲ, ಬರ್ತಾಯಿದ್ದೀವಿ ಅಂತ. ಸರಿ ಅಂದ್ಬಿಟ್ಟು ಅವಳು ಕೂಡ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ಬೇಗನೆ ನಾವು ಕೂಡ ಹೊರಟ್ವಿ. ಆಮೇಲೆ ಒಂದು ಬಾಟಲ್ ನೀರು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಇವನ್ ಅದನ್ನು ಕೂಡ ಮರ್ತು ಹೋಗಿದ್ದೀನಿ ನಾನು. ಹೇಗಿದ್ರು ಆಮೇಲೆ ಪ್ರಿಯಾಂಕಾನೇ ತೊಗೊಂಬಂದಿರ್ತಾಳೆ ಅಂತ ಅಂದ್ಬಿಟ್ಟು ಮನೆಯಿಂದ ಹೊರಟ ಮೇಲೆ ನಾನು ಯೋಚನೆ ಮಾಡಿದೆ. ಆಮೇಲೆ ಸರಿ ಬಿಡು, ಇನ್ನು ಮತ್ತೆ ಮೆಟ್ಲತ್ತಿ ಹೋಗಿ ಬಿಸಿನೀರು ತೊಗೊಂಬರ್ಬೇಕು ಅಂತಂದರೆ ಆಗಲ್ಲ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದ್ರ ಬದಲು ಹಾಗೆ ಡೈರೆಕ್ಟಾಗಿ ಹೋದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಮೇಲೆ ಹೊರಟಿದ್ದಾಯಿತು. ಸೊ ಈ ರೀತಿ ಫುಲ್ಲು ಗಡಿಬಿಡಿನಲ್ಲೇ ನಾವು ಫೋಟೋಶೂಟ್ಗೆ ಏನೇನೆಲ್ಲ ಬೇಕು ಎಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದಾಯಿತು. ಸೊ ಈಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟು ನಾನು ಫೋಟೋಶೂಟ್ದೆಲ್ಲ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ಆಸೆ ಪಟ್ಟಂತೆ ಸೀಮಂತನೂ ಕೂಡ ಆಯಿತು, ಹಾಗೆಯೇ ಫೋಟೋಶೂಟ್ ಕೂಡ ತುಂಬ ಇಷ್ಟಪಟ್ಟಿದ್ದೆ, ಅದು ಕೂಡ ಚೆನ್ನಾಗೇ ಆಗ್ತಿದೆ. ಎಲ್ಲನೂ ಅಲ್ಲಿ ಫೋಟೋಸ್ ಚೆನ್ನಾಗಿ ಬರಲಿ ಅಂತ ನಾನು ಅಷ್ಟೇ ಕೇಳ್ಕೊಳ್ಳೋದು. ಯಾಕಂದರೆ ನಾನಂತೂ ಫಸ್ಟ್ ಟೈಮ್ ಫೋಟೋಶೂಟ್ ಮಾಡಿಸ್ತಾ ಇರೋದು, ಹಾಗಾಗಿ ಅದೊಂಥರ ಎಕ್ಸೈಟ್ಮೆಂಟು ಇತ್ತು, ಖುಷಿನೂ ಇತ್ತು ಅಂತ ಹೇಳ್ಬೋದು. ನೋಡೋಣ ಅಲ್ಲಿ ಹೋದ್ಮೇಲೆ ಯಾವ ರೀತಿ ಇರುತ್ತೆ ಏನು ಅನ್ನೋದನ್ನೆಲ್ಲ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.